Yes, dear students, a warm welcome to Sankalpa Learning Solution. Okay, somehow camera is not working here. Is that voice is audible? Very good. Good evening. Good evening. ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಕರೆಕ್ಟ್ ಆಗಿ? If anyone, please. Okay. Let's start. Okay. Thank you. Once again, welcome all students. Okay. Let's start today with the remaining concept. I hope yesterday it was clear everything regarding human health and the diseases. ಅಲ್ವಾ? ನಾವು ಲಾಸ್ಟ್ ಕ್ಲಾಸಲ್ಲಿ ಇವತ್ತು ಸಂಭವ ನನ್ನ ಕ್ಯಾಮ್ರಾ ಏನಾಗಿದೆ ವರ್ಕ್ ಆಗ್ತಾ ಇಲ್ವೋ ಅಥವಾ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಾ ಇಲ್ಲ. ಸೊ ನಾವು ಈಗ ರೇಡಿಯೋದಲ್ಲೆಲ್ಲ ವಾಯ್ಸ್ ಓವರ್ ಮಾಡ್ತಾರಲ್ವಾ, ಸೊ ಅವಾಗ ಆ ಥರ ಕೇಳಿಸ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ದ ಥಿಂಗ್. ಸೊ ನಾವು ಇಮ್ಯೂನ್ ಸಿಸ್ಟಮ್ ಏನು ಅಂತ ನೋಡಿದ್ವಿ. ಇಮ್ಯೂನ್ ಸಿಸ್ಟಮ್ ಅಲ್ಲಿ ಇಮ್ಯೂನ್ ಕಂಪೋನೆಂಟ್ಸ್ ಎಲ್ಲ ಏನೇನಿರುತ್ತೆ ಅದನ್ನು ಕೂಡ ನೋಡಿದ್ವಿ. ಜೊತೆಗೆ ಡಿಸೀಸ್ ಅಲ್ಲಿ ಮೇಜರ್ ಆಗಿ ಇನ್ಫೆಕ್ಷನ್ ಪಾರ್ಟ್ ಅಂಡ್ ದೆನ್ ನಾನ್ ಇನ್ಫೆಕ್ಷನ್ ಪಾರ್ಟ್ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಇಷ್ಟು ಕ್ವಶನ್ ಆಲ್ಮೋಸ್ಟ್ ಆಲ್ 10 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದ್ವಿ ಅಲ್ವಾ. ನೆಕ್ಸ್ಟ್ ಲೆಟ್ ಸ್ಟಾರ್ಟ್ ವಿತ್ 11th one. What happens to cattle fed with spoiled hay to sweet flour which contains ಡ್ಯೂಕೋಮೊರಾಲ್? ಈ ಕ್ವಶನ್ ಅರ್ಥ ಆಯ್ತಾ ನಿಮ್ಗೆ? ನಾವು ದನಕರುಗಳಿಗೆ ಅಥವಾ ಕ್ಯಾಟಲ್ಸ್ಗೆ ಆನಿಮಲ್ ಎಸ್ಪೆಷಲಿ ಹಾರ್ಟಿಕಲ್ಚರ್ ಅಂದ್ರೇನು, ಹೈನುಗಾರಿಕೆ ಅಥವಾ ಜೊತೆಗೆ ಈ ನೀವು ಫ್ಲವರ್ಸ್ನೆಲ್ಲ ಗ್ರೋ ಮಾಡ್ತೀರಲ್ವಾ, ಅದ್ರ ಜೊತೆಗೆ ಎರಡು ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡುವಂಥದ್ದು. ಸೊ ಆಗ ಇಲ್ಲೇನಾಗುತ್ತೆ ನಿಮ್ಗೆ, ಸ್ಪಾಯ್ಲ್ಡ್ ಅಂದ್ರೇನು, ಕೊಳ್ತೋಗಿರೋವಂಥದ್ದು ಅಂದ್ರೇನು, ಚೆನ್ನಾಗಿ ಮೇಂಟೈನ್ ಮಾಡದೇ ಇರೋಂಥ ಸ್ವೀಟ್ ಕ್ಲಾರ್ ಅಂತ ಹೇಳ್ತಾರೆ ಈ ಪ್ಲಾಂಟ್ಗೆ. ಈ ಪ್ಲಾಂಟ್ ಅನ್ನ ಅತಿ ಹೆಚ್ಚಾಗಿ ಕೊಡುವಂಥದ್ದು ಕ್ಯಾಟಲ್ಸ್ಗೆ ಮೇವಾಗಿ ಕೊಡ್ತಾರೆ. ಸಪೋಸ್ ಅದನ್ನ ನೀವೇನಾದ್ರೂ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೀರಿ ಕೊಳಿಯೋದಕ್ಕೆ ಅಂತ ಆದಾಗ ಇಲ್ಲೇನಾಗತ್ತೆ, ಅದೇನು ಪಾಯ್ಸನ್ ಆಗಲ್ಲ ಹಾಗೆ ಕೊಟ್ಟಾಗ. ಸಪೋಸ್ ಇಫ್ ಇಟ್ ಈಸ್ ಕಂಟೈನ್ ಆರ್ ಕಂಟಾಮಿನೇಟೆಡ್ ವಿತ್ ಎನಿ ಕಂಡೀಷನ್, ಡ್ಯಾಂಪ್ ಅಂತಂದ್ರೇನು, ಮಾಯಿಶ್ಚರ್ ಕಂಟೆಂಟ್ ಹೆಚ್ಚಾದಾಗ ಏನಾಗುತ್ತೆ, ಅದು ಕೊಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅದನ್ನ ಆ ಮೇಜರ್ ಆಗಿ ಡೈಕೋಮ್ಯುರಾಲ್ ಕಂಪೋನೆಂಟ್ ಏನಾಗುತ್ತೆ ಅದರಲ್ಲಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಅದನ್ನ ತಿಂದಿರೋಂಥ ಕ್ಯಾಟಲ್ಸ್ಗಳು ಒಂದಷ್ಟು ಸಿಂಪ್ಟಮ್ಸ್ ನ ಅಪಿಯರ್ ಮಾಡಿ ತೋರಿಸುತ್ತೆ. ಅಂದ್ರೇನು, ಕೆಲವೊಂದಷ್ಟು ರೋಗ ಬರುತ್ತೆ. ಆ ರೋಗಗಳು ಯಾವುದು ಅಂತ ಕೇಳಿರೋಂಥದ್ದು. ಫಸ್ಟ್ ಆಪ್ಷನ್ಸ್ ಆರ್ ದೀಸ್ ಆರ್ ಹೆಲ್ದಿಯರ್ ಡ್ಯೂ ಟು ಗುಡ್ ಡಯಟ್. ಬಿ, ಕ್ಯಾಚ್ ಇನ್ಫೆಕ್ಷನ್ಸ್ ಈಸಿಲಿ, may suffer vitamin K deficiency and prolonged bleeding, and last, may suffer from beriberi due to deficiency of vitamin B. ಈ 4 ಆಪ್ಷನ್ಸ್ ಅಲ್ಲಿ ನಾವು ಸ್ಪಾಯ್ಲ್ ಆಗಿರುವಂತ ಸ್ವೀಟ್ ಕ್ಲಾರ್ ನ ಕೊಟ್ಟಾಗ ಏನಾಗುತ್ತೆ, ಪ್ರಾಬ್ಲಮ್ ಏನಾಗುತ್ತೆ ಅಂತ ಕೇಳಿರೋದು. ಯಾರಾದ್ರೂ ಹೇಳ್ತೀರಾ? ಕ್ವಶನ್ ಅರ್ಥ ಆಯ್ತಲ್ವಾ? ಕ್ವಶನ್ ಅರ್ಥ ಆಯ್ತ ತಾನೆ? ಕ್ವಶನ್ ಅರ್ಥ ಆಯ್ತಾ? ಓಕೆ. ಸ್ವೀಟ್ ಕ್ಲಾರ್ ಅನ್ನೋದು ಒಂದು ಪ್ಲಾಂಟ್. ಆ ಪ್ಲಾಂಟ್ ಅಲ್ಲಿ ಪಾಯ್ಸನ್ ಆದಾಗ ಏನಾಗುತ್ತೆ, ಯಾವ ಡೆಫಿಷಿಯನ್ಸಿ ಆಗುತ್ತೆ ಅಥವಾ ಯಾವ್ದು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿರೋದು. ವಿಚ್ ಈಸ್ ಅ ಪಾಸಿಬಲ್ ಥಿಂಗ್? ಎಸ್, ನಾನು ಇಮೇಜ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಯು ಕ್ಯಾನ್
Think with the help of this. You can try. ನೀವು ಟ್ರೈ ಮಾಡಿ, ಅಟ್ಲೀಸ್ಟ್ ನಿಯರೆಸ್ಟ್ ಆನ್ಸರ್ನ ಹೇಳೋದಕ್ಕೆ ಟ್ರೈ ಮಾಡಿ. ಕೊಳ್ತೋಗಿರೋ ಸೊಪ್ಪನ್ನ ತಿಂದಾಗ ಹೆಲ್ದಿ ಆಗಿರುತ್ತಾ? ನೋ. ದಟ್ಸ್ ವೈ ದ ಆನ್ಸರ್ ಎ, ಇಟ್ಸ್ ನಾಟ್ ಹೋಲ್ ಗುಡ್ಸ್ ಅಲ್ವಾ? ಹಾಗಾಗಿ ವರ್ಕ್ ಆಗಲ್ಲ. ಸೆಕೆಂಡ್ ಒನ್, ಇಟ್ ಕ್ಯಾಚ್ ಇನ್ಫೆಕ್ಷನ್ಸ್ ಈಸಿಲಿ. ಮೈಟ್ ಬಿ ಇರ್ಬೋದು, ಅಂದ್ರೇನು ಇನ್ಫೆಕ್ಷನ್ ಬೇಗ ಆಗ್ಬೋದು ಅನ್ನೋದು ಒಂದು ಪಾಸಿಬಿಲಿಟಿ ಇದೆ ಅಲ್ವಾ? ಅದರ್ವೈಸ್ ಇಟ್ ಮೇ ಸಫರ್ ಫ್ರಮ್ ವಿಟಮಿನ್ ಕೆ ಡಿಫಿಷಿಯನ್ಸಿ ಅಂಡ್ ಪ್ರೊಲಾಂಗ್ಡ್ ಬ್ಲೀಡಿಂಗ್, ಇದು ಕೂಡ ಇರ್ಬೋದು. ಅಂಡ್ ಮೇ ಸಫರ್ ಫ್ರಮ್ ಬೆರಿ ಡ್ಯೂ ಟು ಡೆಫಿಷಿಯನ್ಸಿ ಆಫ್ ವಿಟಮಿನ್ ಬಿ. ಸೊ ನಮಗೆ ಆಪ್ಷನ್ಸ್ ಏನು? 3 ಆಪ್ಷನ್ಸ್ ಅಲ್ಲಿ ನಾವು ಐದರ್ ವಿಚ್ ಒನ್ ಈಸ್ ಕರೆಕ್ಟ್ ಫಾರ್ ದ ಥಿಂಗ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಾನೇನ್ ನಿಮ್ಗೆ ಪ್ರೊವೈಡ್ ಮಾಡಿದ್ದೀನಿ, ದ ಪ್ರೊಲಾಂಗ್ಡ್ ಬ್ಲೀಡಿಂಗ್. ಯಾಕೆ ಬ್ಲೀಡಿಂಗ್ ಆಗುತ್ತೆ? ಬಿಕಾಸ್ ಆಫ್ ದ ಕಂಪೋನೆಂಟ್. ಯಾವ ಕಂಪೋನೆಂಟ್ ಪ್ರೊಡ್ಯೂಸ್ ಆಗುತ್ತೆ? ಸ್ವೀಟ್ ಕ್ಲಾ ಅನ್ನೋದು ಒಂದು ಪ್ಲಾಂಟ್. ಈ ಪ್ಲಾಂಟ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡದೇ ಇದ್ದಾಗ ಫೀಡ್ಗೋಸ್ಕರ, ಈ ಫೀಡ್ ತಿಂದಾಗ ದಟ್ ಈಸ್ ಸ್ಪಾಯ್ಲ್ಡ್, ಅಂದ್ರೆ ಏನು, ಕೊಳ್ತೋಗಿರುವಂತದ್ದು. ಅದರಲ್ಲಿ ಮೇಜರ್ ಆಗಿ ಆಕ್ಸಿಡೇಷನ್ ರಿಯಾಕ್ಷನ್ ಆಗಿ ಯಾವ್ದು ಪ್ರೊಡ್ಯೂಸ್ ಆಗುತ್ತೆ? ಡೈಕ್ಯೋಮ್ಯುರಾಲ್. ಓಕೆ, ಈ ಕಂಪೋನೆಂಟ್ ಇಂದ ಏನಾಗುತ್ತೆ? ವಿಟಮಿನ್ ಕೆ ಡಿಫಿಷಿಯನ್ಸಿ ಆಗಿ ದೆನ್ ಇಟ್ ಲೀಡ್ಸ್ ಟು ಪ್ರೊಲಾಂಗ್ಡ್ ಬ್ಲೀಡಿಂಗ್. ದಟ್ಸ್ ವೈ ಫಾರ್ ದಿಸ್ ಕ್ವಶನ್ the proper answer is C. Proper answer is C. It may suffer from vitamin K deficiency and prolonged bleeding. ಇದೇ ತರ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ. ನರ್ವ್ ಏನಾಗುತ್ತೆ? ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ನಮ್ಗೇನು ಬ್ಲೀಡಿಂಗ್ ಅಂತಂದ್ರೆ ಆಚೆ ಬರ್ಬೇಕು, ಸ್ಕಿನ್ ಕಟ್ ಆಗಿ ಆಚೆ ಬರ್ಬೇಕು ಅಂತಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ? ವಿತಿನ್ ದ ಸಿಸ್ಟಮ್, ವಿತಿನ್ ದ ಬಾಡಿ ಏನಾಗ್ತಾ ಹೋಗುತ್ತೆ? ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ. ಅದು ನಮ್ಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಎಲ್ಲಿ? ಆನಿಮಲ್ಸ್ ಅಲ್ಲಿ. ಓಕೆ, ಸೊ ಫಾರ್ ದಿಸ್ ಇಸ್ ಅ ರೈಟ್ ಒನ್. ಯಾವುದು? ಸಿ. ಓಕೆ, ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ಅರ್ಥ ಆಯ್ತಾ? ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್. ಎಸ್, ಇದೇನ್ ಮಾರ್ಕ್ ಮಾಡ್ತಾ ಇದ್ದೀರಿ? ಪ್ಲೀಸ್ ರಿಮೂವ್ ದಿಸ್. By the chronic intake of dash cirrhosis of the liver caused. Options: opium, alcohol, tobacco, and cocaine. ಯಾವ್ದನ್ನ ಹೈಯೆಸ್ಟ್ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದಿನನೂ ಬಿಡದಾಗೆ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರುವಾಗ ಏನಾಗುತ್ತೆ? ಲಿವರ್ ಡ್ಯಾಮೇಜ್ ಆಗುತ್ತೆ. ಯಾವುದು? ಸೊ ರೈಟ್ ನಾವು ಆಕ್ಟಿವ್ ಮೋಡ್ ಅಲ್ಲಿ ಇಲ್ವಾ? ಹಾಗಾದ್ರೆ ಹೇಳಿ, ಆಪ್ಷನ್ಸ್ ಹೇಳಿ. ಎಸ್, ಬಿ. ವೆರಿ ಗುಡ್, ವೆರಿ ಗುಡ್. ಆಲ್ಕೋಹಾಲ್. ನೀವು ಆಲ್ಕೋಹಾಲ್ ನ ಕನ್ಸ್ಯೂಮ್ ಮಾಡೋರ್ನು ನೋಡಿದೀರಾ, ಅದರಿಂದ ಎಫೆಕ್ಟ್ ಆಗೋದನ್ನು ಕೂಡ ನೋಡಿದೀರಾ. ಸೊ ದ ಕಂಟಿನ್ಯೂಸ್ ಇಂಟೇಕ್ ಆಫ್ ಆಲ್ಕೋಹಾಲ್ ವಿಚ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ದ ಲಿವರ್. ಈಗ ನಿಮ್ಮ ಲಿವರ್ ಏನಿದೆ, ನಾವೇನೇ ತಿಂದ್ರು ಕೂಡ, ಅಥವಾ ನಾವೇನೇ ಹೊರಗಡೆಯಿಂದ ಯಾವುದೇ ಇರ್ಲಿ, ಯಾವುದೇ ಏನು ಮನೆ ಊಟ ತಿನ್ಲಿ, ಹೊರಗಡೆ ತಿನ್ಲಿ, ಏನೇ ಕಂಪೋನೆಂಟ್ಸ್ ತಿಂದ್ರು ಕೂಡ ಫಸ್ಟ್ ಆಗಿ ಫ್ಯಾಕ್ಟ್ರಿಗೆ ಹೋಗೋದು ಯಾವ ಫ್ಯಾಕ್ಟ್ರಿಗೆ ಹೋಗುತ್ತೆ? ಲಿವರ್ಗೆ ಹೋಗುತ್ತೆ. ಲಿವರ್ ಅಲ್ಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ರಾಸೆಸ್ ಆದ್ಮೇಲೆ ಬ್ಲಡ್ಗೆ ರಿಲೀಸ್ ಆಗುವಂಥದ್ದು. ಹಾಗಾಗಿ ನೀವು ಎಕ್ಸಸ್ ಆಲ್ಕೋಹಾಲ್ ನ ತಗೊಳ್ತಾ ಇದ್ರೆ ಏನಾಗ್ತಾ ಹೋಗುತ್ತೆ? ಈ ನಾರ್ಮಲ್ ಲಿವರ್ ಇರುವಂತದ್ದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈ ಸೆಲ್, ಲಿವರ್ ಒಳಗಡೆಗೆ ಸೆಲ್ ಇರುತ್ತಲ್ಲ, ಅದನ್ನ ನಾವೇನ್ ಹೇಳ್ತೀವಿ? ಹೆಪಾಟೋಸೈಟ್ಸ್ ಅಂತ ಹೇಳ್ತೀವಿ.
ಹೆಪಾಟೋಸೈಟ್ಸ್. ಪ್ರತಿಯೊಂದು ಸೆಲ್ಲೇನೆ, ಆದ್ರೆ ಒಂದೊಂದು ಏರಿಯಾಕ್ ಹೋದಾಗ ಅದೇನಾಗುತ್ತೆ, ಸೆಲ್ ನೇಮ್ ಚೇಂಜಸ್ ಆಗುತ್ತೆ. ಸೊ ಈ ಹೆಪಾಟೋಸೈಟ್ಸ್ ಏನಿದೆ, ದೇ ಹ್ಯಾವ್ ದ ಕೆಪಾಸಿಟಿ ಟು ಡೈಜೆಸ್ಟ್ ಎವ್ರಿಥಿಂಗ್. ಟಾಕ್ಸಿಕ್ ಕಂಪೋನೆಂಟ್ ನು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಯಾವ್ದಕ್ಕಿದೆ, ಹೆಪಾಟೋಸೈಟ್ಸ್ ಗೆ ಇದೆ. ಸೊ ಅವಾಗ ಏನಾಯ್ತು, ಪ್ರೊಲಾಂಗ್ಡ್ ಕಂಡೀಷನ್, ಕ್ರೋನಿಕ್ ಇಂಟೇಕ್ ಅಂದ್ರೆ ಏನು, ಒಂದಿನೂ ಬಿಡದೆ ಕಂಟಿನ್ಯೂಸ್ ಆಗಿ 6 months, 1 year, 2 year, 3 year, 10 year ತನಕ ನೀವು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಗುತ್ತೆ, ಲಿವರ್ ಏನಾಗುತ್ತೆ, ಎನ್ಲಾರ್ಜ್ ಆಗುತ್ತೆ ಅಂಡ್ ಆಲ್ಸೋ ಲೀಡ್ಸ್ ಟು ಅ ಪೇನ್ ಇನ್ ಅಬ್ಡಾಮನ್. ನಿಮ್ಮ ಹೊಟ್ಟೆಯಲ್ಲಿ ನೋವು ಬರುವಂತದ್ದು, ಜೊತೆಗೆ ಪ್ರಾಪರ್ ಆಗಿ ಡೈಜೆಷನ್ ಆಗದೆ ಇರುವಂತದ್ದು ಎಲ್ಲದೂ ಆಗುತ್ತೆ. ಯಾಕೆಂದ್ರೆ ಈ ಹೆಪಾಟೋಸೈಟ್ಸ್ ನಂಬರ್ ಏನಿದೆ ಕಂಪ್ಲೀಟ್ ಆಗಿ ಲಾಸ್ ಆಗ್ತಾ ಹೋಗುತ್ತೆ. ಓಕೆ, ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಸಿರೋಸಿಸ್. ಸಿರೋಸಿಸ್ ಆಫ್ ದ ಲಿವರ್ ಬಿಕಾಸ್ ಆಫ್ ದ ಹೈ ಇಂಟೇಕ್ ಆಫ್ ಆಲ್ಕೋಹಾಲ್. ಅದೇ ನೀವು ಟೆಬಾಕೋ ತಗೊಂಡ್ರೆ ಏನಾಗುತ್ತೆ, ನಿಮ್ಮ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ. ದೆನ್ ಕೊಕೇನ್ ಅಂಡ್ ದೆನ್ ಓಪಿಯಂ. ಕೊಕೇನ್ ಇಸ್ ಫಾರ್ ಬ್ರೈನ್ ಅಂಡ್ ದೆನ್ ಇದು ಕೂಡ ಬ್ರೈನ್ಗೆನೆ, ಎಸ್ಪೆಷಲಿ ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆಲ್ಲ ಲಿವರ್ ಕೇಳಿರೋದ್ರಿಂದ ಆಲ್ಕೋಹಾಲ್ ವೆರಿ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಾ? ಎಸ್. ಹೇಳ್ತಾರಲ್ವಾ, ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ ತಗೊಂಡವರು ಏನಾಗುತ್ತೆ, ಲಿವರ್ ಡ್ಯಾಮೇಜ್ ಆಗಿದೆ, ಲಿವರ್ ದೊಡ್ಡದಾಗಿದೆ, ಸೈಜ್ ದೊಡ್ಡದಾಗಿದೆ, ಅದಕ್ಕೆ ಅವ್ರನ್ನ ಏನು ಸೇವ್ ಮಾಡೋದಕ್ಕಾಗ್ಲಿಲ್ಲ ಅಂತೆಲ್ಲ ಕೇಳಿರ್ತೀರೋ ಅಲ್ವೋ? ಸೊ ದಟ್ ಈಸ್ ಅ ಪ್ರಾಬ್ಲಮ್ ವೆನ್ you continuously take alcohol for a longer period. Okay, next one. A snake bite is treated with antivenom. This is an example of first one, artificially acquired active immunity. Second, artificially acquired passive immunity. Third, naturally acquired passive immunity. Last one, specific natural immunity. Question ಅರ್ಥ ಆಯ್ತಾ? ಕ್ವಶನ್ ಅರ್ಥ ಆಗ್ತಿದೆಯಾ? A snake bite is treated with. ಈಗ ಹಾವು ಕಚ್ಚದಾಗ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೇಕಲ್ವಾ? ಕೆಲವೊಂದ್ಸಲ ಏನಾಗುತ್ತೆ, ಟ್ರೀಟ್ಮೆಂಟ್ ಆಗದೆ ಇದ್ದಾಗ ಏನಾಗುತ್ತೆ, ಈ ವೆನಮ್ ಅಂದ್ರೆ ವಿಷ ಇಸ್ ನಥಿಂಗ್ ಬಟ್ ಪ್ರೋಟೀನ್ ಕಂಪೋನೆಂಟ್. ಓಕೆ, ಈ ಕಂಪ್ಲೀಟ್ ಪ್ರೋಟೀನ್ ಏನಿದೆ, ವಿಷ ಏನಿದೆ, ವೆನಮ್ ಏನಿದೆ, ನಿಮ್ಮ ಎಂಟೈರ್ ಬಾಡಿ ಬ್ಲಡ್ ಅಲ್ಲಿ ಹೋಗಿ ಏನಾಗುತ್ತೆ, ಹೋಲ್ ಬಾಡಿ ಸರ್ಕ್ಯುಲೇಟ್ ಆಗುತ್ತೆ. ದೆನ್ ಇಟ್ ಮೇಜರ್ಲಿ ಲೀಡ್ಸ್ ಟು ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೇನು, ಹಾರ್ಟ್ ಅನ್ನ ಪಂಪ್ ಮಾಡೋದನ್ನ ನಿಲ್ಸುತ್ತೆ, ಹಾಗಾಗಿ ಬೇಗ ಡೆತ್ ಆಗುತ್ತೆ. ಓಕೆ, ಸೊ ಇಲ್ಲಿ ಇದನ್ನ ಟ್ರೀಟ್ ಮಾಡ್ಬೇಕು ಅಂತಂದ್ರೆ ಆಂಟಿವೆನಾಮ್ ಇಂಜೆಕ್ಷನ್ ಕೊಡ್ಬೇಕು. ಇದು ಯಾವ್ದಕ್ಕೆ ಎಕ್ಸಾಂಪಲ್, ಯಾವ ತರ ಇಮ್ಯುನಿಟಿನ ಪ್ರೊವೈಡ್ ಮಾಡುತ್ತೆ ಅಂತ ಅವ್ರು ಕೇಳಿರೋದು. ಸೊ ಲುಕ್ ಎಟ್ ಹಿಯರ್, ಬಿಫೋರ್ ಆನ್ಸರ್ ದೀಸ್ ಕ್ವಶನ್, ಇಲ್ಲಿ ಏನ್ ಮಾಡ್ತಾರೆ, ಬ್ರೀಫ್ ಆಗಿ ಹೇಳ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ವೆನಮ್ ನ ತಕೊಂಡು ಹಾರ್ಸ್ ಅಂದ್ರೆ ಆನಿಮಲ್, ಮ್ಯಾಮಲಿಯನ್ ಸಿಸ್ಟಮ್ಗೆ ಇದನ್ನ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಾದ್ಮೇಲೆ ಅದರಿಂದ ಆಂಟಿಬಾಡಿ ರೇಸ್ ಆಗುತ್ತೆ. ಯಾಕಂದ್ರೆ ಇದನ್ನ ಹಾರ್ಸ್ ಬಾಡಿಲಿ ಏನಾಯ್ತು, ಸ್ನೇಕ್ ಪ್ರೋಟೀನ್ ಕೊಟ್ಟಾಗ ಏನಾಗುತ್ತೆ, ಇದು ಆಂಟಿಜನ್ ಅಂತ ಕ್ರಿಯೇಟ್ ಆಗುತ್ತೆ. ಈ ಆಂಟಿಜನ್ಗೆ ಆಂಟಿಬಾಡಿ ರೇಸ್ ಆಗ್ಬೇಕಲ್ವಾ? ಈ ಆಂಟಿಬಾಡೀಸ್ ನ ಏನ್ ಮಾಡ್ತಾರೆ, ಬ್ಲಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪ್ಯೂರಿಫೈ ಮಾಡ್ತಾ ಹೋಗ್ತಾರೆ. ಎಲ್ಲಿ? ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ. ಈ ಪ್ಯೂರಿಫೈ ಆಗಿರೋ ಆಂಟಿಬಾಡೀಸ್ ನ ನಮ್ಗೆ
ಪ್ರಾಪರ್ ಆಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಅಂದ್ರೆ ವಿತ್ ಅ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಇದನ್ನ ತೆಗೆದಿಟ್ಕೊಂಡಿರ್ತಾರೆ. ಸೊ ಇಲ್ಲಿ ಇದನ್ನ ನಾವೇನ್ ಹೇಳ್ತೀವಿ, ಆಂಟಿ ವೆನಮ್. ಆಂಟಿ ವೆನಮ್ ಅಂತ ಹೇಳ್ತೀವಿ. ಯಾವ್ದಕ್ಕೆ? ವಿಷಕ್ಕೆ ಇರುವಂತ ಒಂದು ಆಂಟಿಬಾಡೀಸ್. ಅದನ್ನ ಎಲ್ಲಿ ಜನರೇಟ್ ಮಾಡಿದೀವಿ ನಾವು? ಹಾರ್ಸ್ ಅಲ್ಲಿ ಜನರೇಟ್ ಮಾಡಿದೀವಿ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ದಿಸ್ ಇಸ್ ನಥಿಂಗ್ ಬಟ್ ಆಂಟಿಬಾಡೀಸ್ ಪ್ರೊಡ್ಯೂಸ್ಡ್ ಅಗೇನ್ಸ್ಟ್ ವೆನಮ್. ಸೊ ಹಾಗಾಗಿ ಇಲ್ಲೇನಾಯ್ತು, ಕಂಪ್ಲೀಟ್ ಆಗಿ ಆಂಟಿವೆನಮ್ ಅಂತಂದ್ರೆ ಆಂಟಿಬಾಡೀಸ್ ಅಂತ ಆಯ್ತು ಅಲ್ವಾ? ಈ ಆಂಟಿಬಾಡೀಸ್ ಇಮ್ಯುನಿಟಿಗೆ ರಿಲೇಟೆಡ್ ಆಗಿದೆ. ಇಮ್ಯುನಿಟಿಗೆ ರಿಲೇಟೆಡ್ ಆಗಿದೆ ಅಲ್ವಾ? ಇಮ್ಯುನಿಟಿಗೆ ರಿಲೇಟ್ ಆಗಿರೋದು ನಮ್ಗೆ ಬಾಡಿಯಲ್ಲಿ ಆಲ್ರೆಡಿ ನಾವು ಹುಟ್ಟಿದಾಗ್ಲೇ ಇರುತ್ತಾ ಈ ತರ ಆಂಟಿವೆನಮ್ ಆಂಟಿಬಾಡೀಸ್ ರೇಸ್ ಆಗಿರುತ್ತಾ? ಹುಟ್ಟಿದಾಗ್ಲೇ ಇರುತ್ತಾ? ಇಲ್ಲ. ಹಾಗಾಗಿ ನ್ಯಾಚುರಲ್ ಇಮ್ಯುನಿಟಿ ಅಲ್ಲ ಅಲ್ವಾ? ನ್ಯಾಚುರಲ್ ಇಮ್ಯುನಿಟಿ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ಕೊಡ್ಬೇಕು. ಯಾವಾಗ ಸ್ನೇಕ್ ಬೈಟ್ ಆಗಿರುತ್ತೆ ಅಂತ ಸಮಯದಲ್ಲಿ ಮಾತ್ರ ನಾವೇನ್ ಮಾಡ್ಬೋದು, ಈ ಇಂಜೆಕ್ಷನ್ ನ ಕೊಡ್ಬೋದು. ಜಸ್ಟ್ ಲೈಕ್ ಯುವರ್ ವ್ಯಾಕ್ಸಿನೇಷನ್. ಈ ಕೋವಿಡ್ ವ್ಯಾಕ್ಸಿನೇಷನ್ ಎಲ್ಲ ತಗೊಂಡ್ರಲ್ವಾ? ಕೋವಿಡ್ ವ್ಯಾಕ್ಸಿನೇಷನ್ ಯಾವಾಗ್ಲೂ ಹೋಗಿ ತಗೊಳ್ತೀರಾ? ಇಲ್ಲ. ಕೋವಿಡ್ ಬರ್ಬೋದು ಅನ್ನೋ ಒಂದು ಪ್ರಾಸೆಸ್ ಅಲ್ಲಿ ನೀವು ತಗೊಂಡಿರ್ತೀರಿ. ಸೊ ದಟ್ಸ್ ವೈ ಏನಾಗುತ್ತೆ, ಇದನ್ನ ನಾವು ನ್ಯಾಚುರಲ್ ಆಗಿ ಇಮ್ಯುನಿಟಿನ ಪ್ರೊವೈಡ್ ಮಾಡಲ್ಲ. ಸೊ ಹಾಗಾಗಿ ಇದು ಕೂಡ ಅಲ್ಲ, ನ್ಯಾಚುರಲಿ ಎಕ್ವೈರ್ಡ್ ಪ್ಯಾಸಿವ್ ಇಮ್ಯುನಿಟಿ ಕೂಡ ಅಲ್ಲ. ದೆನ್ ಆರ್ಟಿಫಿಷಿಯಲಿ ಎಕ್ವೈರ್ಡ್ ಆಕ್ಟಿವ್ ಇಮ್ಯುನಿಟಿ ಅಂಡ್ ದೆನ್ ಆರ್ಟಿಫಿಷಿಯಲಿ ಎಕ್ವೈರ್ಡ್ ಪ್ಯಾಸಿವ್ ಇಮ್ಯುನಿಟಿ. ಈ ಎರಡು ಆಪ್ಷನ್ಸ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೀವು ಇದನ್ನ ಕ್ಲಿಯರ್ ಆಯ್ತಾ? ನಿಮ್ಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಆಂಟಿವೆನಮ್ ಅಂದ್ರೆ ಏನು? ಆಂಟಿವೆನಮ್ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಆಂಟಿಬಾಡೀಸ್ ರೇಸ್ಡ್ ಅಗೇನೆಸ್ಟ್ ಅಥವಾ ಪ್ರೊಡ್ಯೂಸ್ಡ್ ಅಗೇನೆಸ್ಟ್ ವಿಷ. ಹಾವಿನ ವಿಷಕ್ಕೆ ಅಗೇನ್ಸ್ಟ್ ಆಗಿ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಯಾವಾಗೆಲ್ಲ ಪರ್ಸನ್ ಅಥವಾ ಸಿಚುವೇಶನ್ ಅಲ್ಲಿ ಹಾವು ಕಚ್ಚಿದಾಗ ಏನ್ ಮಾಡ್ಬೇಕು, ನಾವು ಈ ಇಂಜೆಕ್ಷನ್ ನ ಕೊಡ್ಬೇಕು. ಆ ಇಂಜೆಕ್ಷನ್ ಕೊಟ್ಟಾಗ ಬಾಡಿ ಕರೆಕ್ಟ್ ಆಗಿ ಫಂಕ್ಷನ್ ಆಗಿ ನಾರ್ಮಲ್ ಕಂಡೀಷನ್ಗೆ ಬರುತ್ತೆ. ಹಾಗಾಗಿ ಇಲ್ಲಿ ಎಕ್ವೈರ್ಡ್ ಅಂದ್ರೇನು? ಲುಕ್ ಎಟ್ ಹಿಯರ್. ಈ ಸ್ಲೈಡ್ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇಮ್ಯುನಿಟಿ ಮತ್ತೆ ಇಮ್ಯುನಿಟಿ ಟೈಪ್ಸ್ ಏನು ಅಲ್ವಾ? ಅಡಾಪ್ಟಿವ್ ಇಮ್ಯುನಿಟಿ, ಇನ್ನೇಟ್ ಇಮ್ಯುನಿಟಿ ಮೇಜರ್ ಆಗಿ. ಇದೇನು ಹುಟ್ಟಿದಾಗ್ಲೇ ಬಂದಿರುವಂತದ್ದು. ಇನ್ ಬಾರ್ನ್ ಅಂದ್ರೇನು? ನಿಮ್ಮ ಮೊಬೈಲ್ ಅಲ್ಲೆಲ್ಲ ಇರುತ್ತಲ್ವಾ, ಇನ್ ಬಿಲ್ಟ್ ಇಮ್ಯುನಿಟಿ. ಸೊ ನಮ್ಗೆ ಸ್ನೇಕ್ ವೆನಮ್ ಇನ್ ಬಿಲ್ಟ್ ಅಲ್ಲ, ನಾವು ಅಡಾಪ್ಟ್ ಮಾಡ್ಕೊಂಡಿರೋದು. ಅಂದ್ರೆ ನಾವು ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ತಾ ಇರೋದು. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ಅಡಾಪ್ಟಿವ್ ಇಮ್ಯುನಿಟಿಗೆ ಬರುತ್ತೆ ಸ್ನೇಕ್ ಆಂಟಿವೆನಮ್. ಅದ್ರಲ್ಲಿ ನ್ಯಾಚುರಲ್ ಆಗಿ ಬಂದಿದ್ಯಾ? ಇಲ್ಲ, ಆರ್ಟಿಫಿಷಿಯಲ್ ಆಗಿ ನಾವು ಅದನ್ನ ರೆಡಿ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ನ್ಯಾಚುರಲ್ ಅಲ್ಲ. ನಾವು ಆಪ್ಷನ್ಸ್ ಅಲ್ಲಿ ಏನ್ ಮಾಡ್ಕೊಂಡ್ವಿ? ಎರಡನ್ನ ನಾವು ಡಿಸ್ಕಾರ್ಡ್ ಮಾಡಿದ್ವಿ. ನ್ಯಾಚುರಲಿ ಪ್ರೊವೈಡ್ ಆಗಿರೋದಲ್ಲ ಅಥವಾ ನ್ಯಾಚುರಲಿ ಅದನ್ನ ರೆಡಿ ಮಾಡ್ಕೊಂಡಿರೋದಲ್ಲ, ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡ್ಕೊಂಡಿರೋದು. ಸೊ ಎ ಯಲ್ಲೂ ಕೂಡ ಆರ್ಟಿಫಿಷಿಯಲಿ ಎಕ್ವೈರ್ಡ್ ಆಕ್ಟಿವ್ ಇಮ್ಯುನಿಟಿ ಇದೆ, ಬಿ ಯಲ್ಲಿ ಆರ್ಟಿಫಿಷಿಯಲಿ ಎಕ್ವೈರ್ಡ್ ಪ್ಯಾಸಿವ್ ಇಮ್ಯುನಿಟಿ ಇದೆ. ಸೊ ಹಾಗಾದ್ರೆ ಇಲ್ಲಿ ಪ್ಯಾಸಿವ್ ಆಗಿ ಇದೆಯಾ ಅಥವಾ ಆಕ್ಟಿವ್ ಆಗಿದೆಯಾ ಅನ್ನೋದನ್ನ ನಾವು ನೋಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಆರ್ಟಿಫಿಷಿಯಲ್ ಅಂತ ನಾವು ತಗೊಳ್ಳೋಣ. ಇದು ನ್ಯಾಚುರಲ್ ಅನ್ನೋದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡೋದು, ಅದ್ರ ಬಗ್ಗೆ ಲಕ್ಷ್ಯ ಕೊಡದೇ ಇದ್ರೆ ಆಯ್ತು. ಈಗ ಆರ್ಟಿಫಿಷಿಯಲಿ ಆಂಟಿಬಾಡೀಸ್ ಡೆವಲಪ್ಡ್ ಇನ್ ರೆಸ್ಪಾನ್ಸ್ ಟು ಅ ವ್ಯಾಕ್ಸಿನೇಷನ್. ಈಗ ನಾವು ವ್ಯಾಕ್ಸಿನೇಷನ್ಗೆ ರೆಡಿ ಮಾಡ್ತಾ ಇಲ್ಲ. ಈಗ ನಾವೇನ್ ಮಾಡಿದ್ದೇವೆ, ಇಲ್ಲಿ ಪ್ಯಾಸಿವ್ ಆಗಿ ಅದನ್ನ ರೆಡಿ ಮಾಡ್ಕೊಂಡಿದ್ವಿ. ಆಂಟಿಬಾಡೀಸ್ ರಿಸೀವ್ ಫ್ರಮ್ ಅ ಮೆಡಿಸಿನ್ ಅಲ್ವಾ? ಈಗ ನಾವು ಹಾರ್ಸಿಗೆ ಇಂಜೆಕ್ಟ್ ಮಾಡಾದ್ಮೇಲೆ ಬಂದಿರೋಂತ, ಪ್ಲೀಸ್ ರಿಮೂವ್ ದಿಸ್. ಸ್ಲೈಡ್ ಅಲ್ಲಿ ಏನ್ ಮಾಡ್ತಿದ್ದೀರಿ ಸ್ಕ್ರೀನ್ ಅಲ್ಲಿ? ಓಕೆ, ಪ್ಲೀಸ್ ರಿಮೂವ್ ದಿಸ್. ಹಾರ್ಸ್ ಇಂದ ಕಲೆಕ್ಟ್ ಮಾಡಿರೋದ್ರಿಂದ ಏನಾಗುತ್ತೆ, ಇದು ಪ್ಯಾಸಿವ್ ಆರ್ಟಿಫಿಷಿಯಲ್ ಇಮ್ಯುನೈಸೇಷನ್ಗೆ ಬರ್ತಾ ಹೋಗುತ್ತೆ.
ಹಾಗಾಗಿ ನಮ್ಗೆ ಆನ್ಸರ್ ಬಂದು ಏನಿದಕ್ಕೆ ಬಿ, ಆರ್ಟಿಫಿಷಿಯಲಿ ಎಕ್ವೈರ್ಡ್ ಪ್ಯಾಸಿವ್ ಇಮ್ಯುನಿಟಿಗೆ ಬರ್ತಾ ಹೋಗುತ್ತೆ. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಪ್ಯಾಸಿವ್ಲಿ ಅಂದ್ರೇನು, ನಾವು ಇನ್ ಜನರಲ್ ಆಗಿ ಜನರೇಟ್ ಮಾಡ್ಕೊಂಡಿರೋದು ಯಾವ್ದ್ರಲ್ಲಿ, ಹಾರ್ಸ್ ಅಲ್ಲಿ. ಅರ್ಥ ಆಗ್ತಿದೆಯಾ? ಸೊ ಇಸ್ ದಟ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್? If it is yes, please type yes in chat box. ಅರ್ಥ ಆಯ್ತಾ? ಅರ್ಥ ಆಗ್ತಿದೆಯಾ? If someone, ಯಾರಾದ್ರೂ ಎಸ್ ಅಂತ ಹೇಳಿ. ಅರ್ಥ ಆಯ್ತಾ? ಓಕೆ ಓಕೆ. ನೋ ನೀಡ್ ಟು ಎಕ್ಸ್ಪ್ಲೇನ್ ಎಕ್ಸ್ಟ್ರಾ ಮಾಡ್ಬೇಕಾ, ಎಕ್ಸ್ಪ್ಲೇನ್ ಮಾಡ್ಬೇಕಾ? ಅರ್ಥ ಆಯ್ತಲ್ವಾ? ಓಕೆ ಓಕೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ದಿಸ್ ಎಕ್ಸಾಂಪಲ್ ಫಾರ್ antivenom is okay. Thank you. So B. Okay na? Yes. Okay. ನಿಮ್ಗೂ ಇದೇ ತರ ಅಪಿಯರ್ ಆಗ್ತಿದ್ಯಾ? ಶೇಪ್ಸ್, ಎಕ್ಸ್ಟ್ರಾ ಶೇಪ್, ಸರ್ಕಲ್ ಆನ್ ಸ್ಲೈಡ್. ಯಾರಾದ್ರೂ ಟೈಪ್ ಮಾಡಿ. ಅಲ್ಲಿ ಯಾರು ಮಾಡ್ತಾ ಇದ್ದೀರಿ? ಅದನ್ನ ರಿಮೂವ್ ಮಾಡಿ ಯಾರು ಅಂತ ಹೇಳಿ. Due to the large number of participants in this meeting, system messages for those who joined disabled. Okay. ಎಸ್, ಸ್ಲೈಡ್ ಅಪಿಯರ್ ಆಗ್ತಿದ್ಯಾ ಕರೆಕ್ಟ್ ಆಗಿ, ಪ್ರಾಪರ್ ಆಗಿ? ಓಕೆ. ನೋಡಿ, ನಿಮ್ಗೆ ಮಾರ್ಕಿಂಗ್ಸ್ ಕೂಡ ಕಾಣ್ತಾ ಇಲ್ಲ. ಎಸ್, ಲೆಟ್ಸ್ ಕಂಟಿನ್ಯೂ. ಎಲೆಕ್ಟ್ರಾನ್ ಬೀಮ್ ಥೆರಪಿ ವರ್ಕ್ಸ್ ಆಸ್ ಎ ಫಾರ್ಮ್ ಆಫ್ ರೇಡಿಯೇಷನ್ ಥೆರಪಿ ಟು ಟ್ರೀಟ್. ಎಸ್, ಅದು ಗ್ರೀನ್ ಕಲರ್ ಇದೆ, ಬಟ್ ಅದನ್ನ ನಾನು ಮೂವ್ ಮಾಡಕ್ ಆಗ್ತಾ ಇಲ್ಲ. ಯಾರು ನಿಮ್ಮ ಪಾರ್ಟಿಸಿಪೆಂಟ್ಸ್ ಏನಿದ್ದಾರೆ ಅವರಲ್ಲೇನೆ ಏನೋ ವರ್ಕ್ ಆಗ್ತಾ ಇದೆ ಇದು. ಎಸ್, ಇದೇನೋ ರೆಡ್ ಕಲರ್. Okay, look at here. Electron beam therapy works as a form of radiation therapy to treat. First, electron beam therapy, EBT ಅಂತ ಹೇಳ್ತೀವಿ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ EBT ನ ಯಾವ ಇದು ಎಸ್ಪೆಷಲಿ ರೇಡಿಯೇಷನ್ ಥೆರಪಿಯಲ್ಲಿ ಬರುತ್ತೆ, ಯಾವ ಡಿಸೀಸ್ಗೆ ಇದನ್ನ ಟ್ರೀಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್, enlarged prostate gland. Second, gallbladder stones by breaking them. The certain types of cancer. And last, kidney stones. So ಇಲ್ಲಿ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಏನು ಅಂದ್ರೆ, ಒಂದು ಟ್ರಿಕ್ ಏನು ಅಂತಂದ್ರೆ, ದೇ ಆಸ್ಕಿಂಗ್ ಇನ್ ಅ ರೇಡಿಯೇಷನ್ ಥೆರಪಿ. ರೇಡಿಯೇಷನ್ ಅಂದ ತಕ್ಷಣ ಏನ್ ಬಂದ್ಬಿಡುತ್ತೆ ನಿಮ್ಗೆ ಮೈಂಡ್ ಅಲ್ಲಿ? ಅಫ್ಕೋರ್ಸ್ ಇನ್ ಜನರಲ್ ಆಗಿ ಇಟ್ ಮೇ ಬಿ ಫಾರ್ ಕ್ಯಾನ್ಸರ್ ಅಂತ ನೀವು ಜಸ್ಟ್ ಬೈ ಥಿಂಕಿಂಗ್ ಓಕೆ ಹೇಳ್ಬೋದು. ಹಾಗಾಗಿ ರೇಡಿಯೇಷನ್ ಥೆರಪಿನ ಪರ್ಟಿಕ್ಯುಲರ್ ಆಗಿ ಸರ್ಟನ್ ಟೈಪ್ಸ್ ಆಫ್ ಕ್ಯಾನ್ಸರ್ ಅಂದ್ರೆ ಎಲ್ಲಾ ಟೈಪ್ ಕ್ಯಾನ್ಸರ್ಗೆ ಉಪಯೋಗಿಸೋದಿಲ್ಲ.
ಯಾವ್ದೆಲ್ಲ ಸೈಟ್ ಬಾಡಿಲಿ ಇರುತ್ತೆ, ಕೆಲವೊಂದಕ್ಕೆ ನಮ್ಮ ಬಾಡಿಲಿ ಸೆನ್ಸಿಟಿವ್ ಏರಿಯಾ ಇರುತ್ತೆ, ಅಂತದ್ರಲ್ಲಿ ಅದನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಓಕೆ, just a second, students. Just a second. Okay. So, answer for this question is which one? The third one. C. Certain types of cancer. ರೇಡಿಯೇಷನ್ ಥೆರಪಿ ಕಾಣಿಸ್ತಿದ್ಯಾ ನಿಮ್ಗೆ? ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಅಲ್ಲಿ ಗ್ರೀನ್ ಕಲರ್ ಅಪಿಯರ್ ಆಗಿದೆ ಅಂತಂದ್ರೆ ಅದನ್ನ ಸಂಭವ ಅದನ್ನ ಮ್ಯಾನೇಜ್ ಮಾಡಿದ್ದೀನಿ. ಸೊ ಇಲ್ಲಿ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಥೆರಪಿ, EBRT ಅಂತ ಕೂಡ ಹೇಳ್ಬೋದು, ಅಥವಾ EBT ಅಂತ ಕೂಡ ಹೇಳ್ತಾರೆ. ಇಲ್ಲೇನು ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್ ನ ಏನ್ ಮಾಡ್ತೀವಿ, ರೇಡಿಯೇಷನ್ ಮಷಿನ್ ಇರುತ್ತೆ. ಲಂಗ್ ಕ್ಯಾನ್ಸರ್ ಇರ್ಬೋದು, ಕೋಲನ್ ಕ್ಯಾನ್ಸರ್ ಇರ್ಬೋದು, ಇವನ್ ಲಿವರ್ ಇರ್ಬೋದು, ಸೋ ಮೆನಿ ಕ್ಯಾನ್ಸರ್ಸ್ ಆರ್ ದೇರ್. ಅಲ್ಲಿ ಏನ್ ಮಾಡ್ತಾರೆ, ಸರ್ಟನ್ ಟೈಪ್ ಆಫ್ ಕ್ಯಾನ್ಸರ್ಸ್ಗೆ ಏನ್ ಮಾಡ್ತಾರೆ, ಹೈ ಬೀಮ್ ರೇಡಿಯೇಷನ್, ಹೈ ಎನರ್ಜಿ ರೇಡಿಯೇಷನ್, UV ರೇಸ್ ನ ಏನ್ ಮಾಡ್ತಾರೆ ಅಲ್ಲಿ ಪಾಸ್ ಔಟ್ ಮಾಡ್ತಾರೆ, ಹೈ ಫ್ರೀಕ್ವೆನ್ಸಿ. ಸೊ ಅಲ್ಲಿ ಏನಾಗುತ್ತೆ, ನೀವು ಕೇಳಿರ್ತೀರಾ ಯಾರಿಗಾರು, ಆಲ್ಮೋಸ್ಟ್ ಆಲ್ ಈಗ ರೈಟ್ ನೋ ಕ್ಯಾನ್ಸರ್ ಬಂದಿದೆ, ಈ ತರ ರೇಡಿಯೇಷನ್ ಥೆರಪಿ ಕೊಡ್ತಾ ಇದ್ದಾರೆ ಅಂತ ಹೇಳೆಲ್ಲ ಹೇಳ್ತಾರೆ. ಟ್ಯೂಮರ್ ಲೊಕೇಟ್ ಮಾಡುತ್ತೆ ಅಲ್ಲಿ, ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್, ಫ್ರಾಕ್ಷನ್ ಏನು 1 hour 2 hour ಅಲ್ಲಿ ಪ್ರೊಲಾಂಗ್ಡ್ ಕಂಡೀಷನ್ ಅಲ್ಲಿ ಕೊಡಲ್ಲ, ಬಾಡಿಗೆ ಎಫೆಕ್ಟ್, ಬೇರೆ ಸೆಲ್ಸ್ ಗಳಿಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಏನು ಫ್ರಾಕ್ಷನ್ ಆಫ್ ಸೆಕೆಂಡ್ ಆರ್ ಫ್ಲಾಶ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಿ, ಜಸ್ಟ್ ಲೈಕ್ ಅ ಫ್ಲಾಶ್ ಲೈಟ್. ಅಷ್ಟನ್ನ ಏನ್ ಮಾಡ್ತಾರೆ, ಈ ಏರಿಯಾದಲ್ಲಿ ಯಾವ ಅಫೆಕ್ಟೆಡ್ ಏರಿಯಾ ಇದೆ ಆ ಸೆಲ್ಸ್ ಗಳಿಗೆ ಇದನ್ನ ಟ್ರೀಟ್ ಮಾಡ್ತಾರೆ. ಸೊ ಅಲ್ಲೇನಾಗುತ್ತೆ, ಬೇರೆ ಸೆಲ್ಸ್ ಗಳಿಗೆ ಅಂದ್ರೆ ಸ್ಪ್ರೆಡ್ ಆಗೋದನ್ನ ಅದು ಕಂಟ್ರೋಲ್ ಮಾಡುತ್ತೆ. ದಟ್ ಈಸ್ ಅ ರೇಡಿಯೇಷನ್ ಥೆರಪಿ. ಅರ್ಥ ಆಗ್ತಿದೆಯಾ? ಈಗೇನು ಕ್ಯಾನ್ಸರ್ ಅಂದ್ರೆ ಏನು, ಅನ್ಕಂಟ್ರೋಲ್ಡ್ ಸೆಲ್ ಗ್ರೋತ್. ಅನ್ಕಂಟ್ರೋಲ್ಡ್ ಸೆಲ್ ಗ್ರೋತ್ ಏನಾಗುತ್ತೆ, ನೀವು ಮೈಟೋಸಿಸ್ ಮಿಯೋಸಿಸ್ ನೋಡಿದಿರಲ್ವಾ, ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಒಂದಷ್ಟು ಪ್ರೊಸೆಸ್ ಆದ್ಮೇಲೆ ಅದು ಸ್ಟಾಪ್ ಆಗ್ಬೇಕು. ಸಪೋಸ್ ಇಫ್ ಇಟ್ ಈಸ್ ನಾಟ್ ಸ್ಟಾಪ್ಡ್ ಇನ್ ಅ ಪರ್ಟಿಕ್ಯುಲರ್ ಕಂಡೀಷನ್, ದೆನ್ ಇಟ್ ಬಿಕಮ್ ಬಂಚ್ ಆಫ್ ಸೆಲ್ಸ್. ಆ ಬಂಚ್ ಆಫ್ ಸೆಲ್ಸ್ ಏನಾಗುತ್ತೆ, ಅಗ್ರಿಗೇಟ್ ಆಗ್ತಾ ಹೋಗುತ್ತೆ, ದೆನ್ ಇಟ್ ಬಿಕಮ್ಸ್ ಅ ಟ್ಯೂಮರ್. ಅದನ್ನೇ ಏನ್ ಹೇಳ್ತೀವಿ ನಾವು, ಅನ್ಕಂಟ್ರೋಲ್ಡ್ ಸೆಲ್ ಗ್ರೋತ್ ಈಸ್ ನೋನ್ ಆಸ್ ಕ್ಯಾನ್ಸರ್ ಅಥವಾ ಆಂಕೋಜೀನ್ಸ್. ಆಂಕೋಜೀನ್ಸ್ ಇಂದನೇ ಏನಾಗುತ್ತೆ, ಪ್ರಾಪರ್ ಆಗಿ ಮೈಟೋಸಿಸ್ ಅಥವಾ ಮಿಯೋಸಿಸ್ ಹಾಲ್ಟ್ ಆಗೋದಿಲ್ಲ, ಈ ತರ ಗ್ರೂಪ್ ಆಗಿ ಅಗ್ರಿಗೇಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ರೀಸನ್ ಫಾರ್ ಅ ಕ್ಯಾನ್ಸರ್. ಅರ್ಥ ಆಗ್ತಿದ್ಯಾ? ಹಾಗಾಗಿ RBT ಆರ್ ಎಕ್ಸ್ಟರ್ನಲ್ ಬೀಮ್ ಅಂದ್ರೇನು, ಇಂಟರ್ನಲ್ ಆಗಿ ನಾವು ಕೊಡೋದಿಲ್ಲ, ಎಕ್ಸ್ಟರ್ನಲ್ ಪಾರ್ಟ್ ಅಲ್ಲಿ ಅದನ್ನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ರೇಡಿಯೇಷನ್ ಯಾವ್ದು ಪಾರ್ಟ್ ಅಲ್ಲಿ, ಯಾವ ಏರಿಯಾದಲ್ಲಿ ಕ್ಯಾನ್ಸರಸ್ ಸೆಲ್ ಇದೆ ಅದನ್ನ ನಾವು ಆಲ್ಮೋಸ್ಟ್ ಆಲ್ ಹಾಲ್ಟ್ ಮಾಡ್ತೇವೆ.
ಓಕೆನಾ? ಅದನ್ನ EBRT ಅಥವಾ EBT ಅಂತ ಕೂಡ ಹೇಳ್ಬೋದು. ಓಕೆ, ಸೊ next question. A young drug addict often showed a signs of depressed brain activity, feeling of calmness, relaxation, and drowsiness. What can he possibly be taking? ಇಲ್ಲೇನ್ ಮಾಡಿದ್ದಾರೆ, ಒಂದಷ್ಟು ಫೀಚರ್ಸ್ ನ ಹೇಳಿದ್ದಾರೆ. ಯಾವ ಡ್ರಗ್ ನ ತಗೊಂಡ್ರೆ ಎಡಿಕ್ಟೆಡ್ ಡ್ರಗ್ಸ್ ನ ತಗೊಂಡ್ರೆ ಒಂದಷ್ಟು ಫೀಲಿಂಗ್ಸ್ ಜನರೇಟ್ ಆಗುತ್ತೆ, ಒಂದಷ್ಟು ಬಾಡಿಯಲ್ಲಿ ಫಿಸಿಯೋಲಾಜಿಕಲ್ ರಿಯಾಕ್ಷನ್ಸ್ ಆಗ್ತಾ ಹೋಗುತ್ತೆ. ಆ ರಿಯಾಕ್ಷನ್ ಆದಾಗ ಕೆಲವೊಂದು ಡ್ರಗ್ಸ್ ನ ತಗೊಂಡಾಗ ಮಾತ್ರ ಹೀಗಾಗುತ್ತೆ. ಅವ್ರು ಕೇಳಿರೋದೇನು, ಯಾವ ಡ್ರಗ್ ನ ತಗೊಂಡಾದಾಗ ಈ ತರ ಇಂಬ್ಯಾಲೆನ್ಸ್ ಅಥವಾ ಈ ತರ ಅಪಿಯರ್ ಆಗುತ್ತೆ ಅನ್ನೋದನ್ನ ಅವರು ಕೇಳಿರುವಂತದ್ದು. ಸೊ ಫೀಲಿಂಗ್ ಕಾಮ್ನೆಸ್, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗುವಂಥದ್ದು. ಡ್ರೌಸಿನೆಸ್ ಅಂದ್ರೇನು, ನಿದ್ದೆ ಬರೋ ತರ ಆಗೋದು ಅಥವಾ ಮಂಪರು ಬರೋದು ಅಂತ ಹೇಳ್ತೀವಲ್ಲ, ಆ ತರ ಆಗುತ್ತೆ. ಇನ್ನೊಂದು ಹ್ಯಾಲೋಸಿನೇಷನ್ ಅಲ್ಲಿ ಇರೋದು, ಏನೋ ಭ್ರಮೆ, ಒಂದ್ ಕಾಣೋ ಬದಲು ನೀವು 4 ಕಾಣ್ತಾ ಇರುತ್ತೆ. ಸೊ ದಟ್ ಈಸ್ ಅ ಡ್ರೌಸಿನೆಸ್ ಕಂಡೀಷನ್. ಹ್ಯಾಲೋಸಿನೇಷನ್ ಬ್ರೈನ್ ಅಲ್ಲಿ ಈ ತರ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಯಾವ್ದನ್ನ ತಗೊಂಡಾಗ ಆಂಫಿಟಮೈನ್, ಮ್ಯಾರಿಜುವಾನಾ, ಪೆಥಿಡಿನ್ ಅಂಡ್ ವ್ಯಾಲಿಯಂ, ಈ 4 ಆಪ್ಷನ್ಸ್ ಅಲ್ಲಿ ಯಾವ್ದನ್ನ ತಗೊಂಡಾಗ ಆಗುತ್ತೆ? ಬಿಫೋರ್ ಆನ್ಸರಿಂಗ್ ಎನಿ ಆಪ್ಷನ್, ಲೆಟ್ಸ್ ವರ್ಕ್ ಔಟ್ ಸಮ್ ಥಿಂಗ್ ಆನ್ ದಿಸ್ ಕ್ವಶನ್. ಫಸ್ಟ್ ನಾವು ನೋಡೋಣ ಏನು ಅಂತ ಹೇಳಿ. ಅಡೋಲಸೆನ್ಸ್ ಅಲ್ಲಿ ಈ ತರ ನಾವು ಅಬ್ಯೂಸ್ಗಾಗೋ ಚಾನ್ಸಸ್ ಜಾಸ್ತಿ ಇದೆ. ಯಾವ ತರ ಡ್ರಗ್ಗೆ ಅಬ್ಯೂಸ್ ಆಗುವಂಥದ್ದು ಅಥವಾ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗುವಂತ ಸಿಚುವೇಶನ್ ಮೋಸ್ಟ್ ಆಫ್ ಆಲ್ ದ ಟೈಮ್ ಇರುತ್ತೆ, ಬಿಕಾಸ್ ಆಫ್ ದ ಅಡೋಲಸೆನ್ಸ್ ಸ್ಟೇಜ್. ದಿಸ್ ಇಸ್ ಅ ಕಲ್ಪ್ರಿಟ್. ನೀವು ಒಳ್ಳೆಯವರೇನೆ, ಆದ್ರೆ ಈ ಅಡೋಲಸೆನ್ಸ್ ಸ್ಟೇಜ್ ಇದೆಯಲ್ಲ, ದಟ್ ಈಸ್ ಅ ಕಲ್ಪ್ರಿಟ್, ಬಿಕಾಸ್ vulnerable stage for trying harmful substances. ಏನ್ ಮಾಡುತ್ತೆ? ಡ್ಯೂ ಟು ಕ್ಯೂರಿಯಾಸಿಟಿ, ಓ ಇವ್ರೇನೋ ಮಾಡ್ತಾ ಇದಾರೆ, ಅಥವಾ ಏನೋ ಪ್ರೆಷರ್ ಇದೆ, ಓ ಈ ತರ ಎಕ್ಸಾಂಪಲ್ ನಾವು ಕ್ಲಿಯರ್ ಮಾಡ್ಲೇಬೇಕು, ಫಸ್ಟ್ ಬರ್ಬೇಕು, 197 ತಗೊಳ್ಬೇಕು, 300 ತಗೊಳ್ಬೇಕು, ಸೋ ಮೆನಿ ಪ್ರೆಷರ್ಸ್. ಅದಕ್ಕೂ ಏನ್ ಮಾಡ್ತಾರೆ, ಏನೋ ಒಂದ್ಸಲಿ ಟ್ರೈ ಮಾಡೋಣ ಅಂತ ಅನ್ನೋದೇನಾಗುತ್ತೆ, ಫೈನಲಿ ಅದು ಇನ್ಫ್ಲೂಯೆನ್ಸ್ ಆಗಿ ಏನಾಗುತ್ತೆ, ಅಡಿಕ್ಷನ್ಗೆ ಟರ್ನ್ ಆಗುತ್ತೆ. ಸ್ಟ್ರೆಸ್ಸಿಗೂ ತಗೊಳ್ಳೋರು ಇರ್ತಾರೆ, ಅಥವಾ ಮೀಡಿಯಾ ಇನ್ಫ್ಲುಯೆನ್ಸ್, ಫಿಲ್ಮ್ ಅಲ್ಲಿ ಇರ್ಬೋದು, ಅಥವಾ ಬೇರೆ ತರ ಹೀರೋಯಿಸಮ್ ತೋರಿಸೋ ನೆಪದಲ್ಲಿ that become a addiction by the drug and then alcohol. That is due to adolescence. So the 4 major drugs, ಮೇಜರ್ ಆಗಿ ಕಾಮನ್ ಆಗಿ 3 ಆಪ್ಷನ್ಸ್ ಇದೆ. ಇದನ್ ಬಿಟ್ಟು ಎಲ್ಲೂ ಆಚೆ ಹೋಗೋದಕ್ಕಾಗೋದಿಲ್ಲ. ಯಾವ್ದದು? ಕೆಲವೊಂದು ಕಾಂಬಿನೇಷನ್ಸ್ ಅಥವಾ ಕೆಲವೊಂದು ಟೈಪ್ಸ್, ಓಪಿಯಾಯ್ಡ್ಸ್ ಅಂತ ಹೇಳ್ತೀವಿ. ಇದು ಮೇಜರ್ ಆಗಿ ನಮ್ಗೆ ಪ್ಲಾಂಟ್ ಸೋರ್ಸ್ ಇಂದನೇ ಬರುವಂತದ್ದು. ಡ್ರೈಡ್ ಪ್ಲಾಂಟ್ ಅಂದ್ರೆ ನಿಮ್ಮ ಗಸಗಸೆ ಹೂ ಇದೆಯಲ್ವಾ, ಅದನ್ನ ಡ್ರೈ ಮಾಡಿ ಪೌಡರ್ ಮಾಡಿ ಇರ್ತಾರೆ. ದಟ್ ಈಸ್ ಅ ಥಿಂಗ್ ಇನ್ ಅ ಓಪಿಯಾಯ್ಡ್ಸ್. ಇದು ಸೆಮಿಸಿಂಥೆಟಿಕ್ ಆಗಿ ನಾವು ಪ್ರಿಪೇರ್ ಮಾಡ್ಬೋದು, ಅದನ್ನ ನಾವು ಹೆರೋಯಿನ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಶುವಲಿ ಇಂಜೆಕ್ಟೆಡ್. ಇಲ್ಲಿ ನೋಡಿ, ನಾನು ಇದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಯಾವ್ದನ್ನ ತಗೊಂಡಾಗ ಆತರ ಫೀಲಿಂಗ್ ಬರುತ್ತೆ ಅಂತ. ಈ ಓಪಿಯಾಯ್ಡ್ ಸಿಸ್ಟಮ್ ಅನ್ನ ಯಾವಾಗ್ಲೂ ಇಂಜೆಕ್ಟಬಲ್ಸ್ ಅಲ್ಲೇ ತಗೊಳ್ತಾರೆ, ಅಂದ್ರೆ ಇಂಜೆಕ್ಷನ್ ಥ್ರೂನೇ ತಗೊಳ್ಳುವಂಥದ್ದು. ಈ ಓಪಿಯಾಯ್ಡ್ಸ್ ಕಾಂಪೋನೆಂಟ್ ಅನ್ನ ಮೆಡಿಕಲ್ ಅಲ್ಲಿ ಎಸ್ಪೆಷಲಿ ಆಪರೇಷನ್ ಆದಾಗ ಯೂಸ್ ಮಾಡ್ತಾರೆ, ಸೆಮಿ ಸಿಂಥೆಟಿಕ್ ಫಾರ್ಮ್ ಅಲ್ಲಿ ಆಸ್ ವೆಲ್ ಆಸ್ ಸಿಂಥೆಟಿಕ್ ಫಾರ್ಮ್ ಅಲ್ಲಿ. ಜಸ್ಟ್ ಅ ಸೆಕೆಂಡ್.
ಎಸ್ ಡಿಯರ್ ಸ್ಟೂಡೆಂಟ್ಸ್, ಇಟ್ಸ್ ಅ ಟೆಕ್ನಿಕಲ್ ಟೀಮ್. ಇಲ್ಲೇನು ನಿಮ್ಗೆ ಕಾಣಿಸ್ತಾ ಇಲ್ವಲ್ಲ, ಹಾಗಾಗಿ ಅದನ್ನ ಸಾರ್ಟ್ ಔಟ್ ಮಾಡೋಣ ಅಂತೇಳಿ ಬಂದಿರೋಂತ ಇನ್ಫಾರ್ಮೇಶನ್ ಅದು. ಸೊ ಇಲ್ಲಿ opioids and then cannabinoids and then coca alkaloids. ಸೊ ಇಲ್ಲೇನಾಗುತ್ತೆ, ಇದೆಲ್ಲದೂ ಕೂಡ ನಮಗೆ ಪ್ಲಾಂಟ್ ಒರಿಜಿನೇಷನ್ ಇಂದನೇ ಬಂದಿರೋಂಥದ್ದು. ಹಾಗಾಗಿ ಹ್ಯಾಲೋಸಿನೇಷನ್ಗೆ ಲೀಡ್ ಮಾಡುವಂತ ಡ್ರಗ್ ಏನಿದೆ, ಎಸ್ಪೆಷಲಿ ಪ್ಯಾಥೆಡಿನ್ ಏನಿದೆ, ಇದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಅದನ್ನ ಜಸ್ಟ್ ಲೈಕ್ ಇನ್ಹೇಲ್ ಮಾಡ್ಬೋದು ಅಥವಾ ಅದನ್ನ ಕನ್ಸ್ಯೂಮ್ ಮಾಡ್ಬೋದು. ಓಕೆ, ಆತರ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ ಅಂಡ್ ದೆನ್ ನಿದ್ದೆ ಬರೋ ತರದಲ್ಲಿ ಡ್ರೌಸಿನೆಸ್ ಅಂದ್ರೇನು, ಈ ನಮ್ಮ ಬ್ರೈನ್ ಏನಾಗಿರುತ್ತೆ ಆಕ್ಟಿವ್ ಮೋಡ್ ಅಲ್ಲಿ ಇರೋದಿಲ್ಲ, ಯಾವಾಗ್ಲೂ ಕೂಡ ಏನ್ ಹೇಳ್ತೀರಿ, ಲೆಥಾರ್ಜಿಕ್ ಆಗಿ ಅಂದ್ರೆ ಲೇಸಿ ಆಗಿ ಫೀಲ್ ಆಗ್ತಾ ಇರುತ್ತೆ. ಓಕೆ, ಸೊ ದ ಆಪ್ಷನ್ ಇಸ್ ದಟ್ ಪ್ಯಾಥೆಡಿನ್. ಓಕೆ, so dear students, one thing, don't write anything on slide. ಓಕೆನಾ? ಈಗ ನೋಡಿ, ಅದು ರಿಮೂವ್ ಮಾಡೋದಕ್ಕೆ ಬರ್ತಾ ಇಲ್ಲ. ಸೊ ಡೋಂಟ್ ಡೂ ಸಚ್ ಥಿಂಗ್ಸ್. ಓಕೆ, ವಾಟ್ ಆರ್ opiate narcotic drugs? ನಾರ್ಕೋಟಿಕ್ ಡ್ರಗ್ಸ್, ಓಪಿಯೇಟ್ ಅಂತಂದ್ರೇನು, ಇಲ್ಲಿ ನಮ್ಗೆ ಓಪಿಯಾಯ್ಡ್ಸ್ ಕಂಡೀಷನ್ ಅಲ್ಲಿ ಬರುತ್ತೆ ಅಥವಾ ಕ್ಲಾಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಓಪಿಯಾಯ್ಡ್ ಅಂತಂದ್ರೇನು, ನಮ್ಗೆ ಪೇನ್ ಕಿಲ್ಲರ್ ಆಗಿ ಆಕ್ಟ್ ಆಗುವಂಥದ್ದು. ಸೊ ನೆನ್ಪಿಟ್ಕೊಳ್ಳಿ, ಫಸ್ಟ್ ಓಪಿಯೇಟ್ ನಾರ್ಕೋಟಿಕ್ ಡ್ರಗ್ಸ್ ಅಂತಂದ್ರೆ ಪೇನ್ ಕಿಲ್ಲರ್. ಇದು ಪೇನ್ ಕಿಲ್ಲರ್ ಏನು ಎಕ್ಸಸ್ ಆಗಿ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಇಫ್ ಸಪೋಸ್ ಪೇನ್ ಕಿಲ್ಲರ್ ಈಸ್ ಟೇಕನ್ ಇನ್ ಅ ಎಕ್ಸಸ್ or an unhealthy way, then it become a addiction ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಟೇಕಿಂಗ್ ಪೇನ್ ಕಿಲ್ಲರ್ಸ್. ಪೇನ್ ಕಿಲ್ಲರ್, ಏನೋ ಪೇನ್ ಆಯ್ತು, ತಲೆನೋವು ಆಯ್ತು ಅಂದ ತಕ್ಷಣ ಒಂದು ಪೇನ್ ಕಿಲ್ಲರ್ ನ ತಗೊಂಡ್ಬಿಡೋದು, ಅಥವಾ ಹೊಟ್ಟೆ ನೋವು ಆದ ತಕ್ಷಣ ಪೇನ್ ಕಿಲ್ಲರ್ ತಗೊಂಡ್ಬಿಡೋದು. ಸೊ ದಟ್ ಈಸ್ ನಾಟ್ ಅ ಗುಡ್ ಥಿಂಗ್. ಓಕೆ, ಫಸ್ಟ್ ಏನಕ್ಕಾಗಿ, ವಾಟ್ ಆರ್ ಓಪಿಯೇಟ್ ನಾರ್ಕೋಟಿಕ್ ಡ್ರಗ್ಸ್, ಏನಕ್ಕಾಗಿ ಉಪಯೋಗಿಸ್ತಾರೆ, ಏನಕ್ಕಾಗಿ ಯೂಸ್ ಮಾಡ್ತಾರೆ? ಫಸ್ಟ್ ಒನ್, ಆಂಟಿ ಆಂಗ್ಸೈಟಿ, ಭಯ ಪಡೋದನ್ನ ನಿಲ್ಸೋದಕ್ಕೆ ಉಪಯೋಗಿಸ್ತೀವಾ ಅಂತ ಕೇಳ್ತಾ ಇದಾರೆ. ಅನಾಲ್ಜೆಸಿಕ್, ಹಿಪ್ನೋಟಿಕ್ ಅಂದ್ರೇನು, ಹಿಪ್ನೋಟಿಸಮ್ ಮಾಡ್ತೀವಲ್ಲ ಅಂದ್ರೇನು, ಸಂಭವ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಹೋಗಿ ಅವ್ರನ್ನ ಮಲಗಿಸೋದು, ಅದನ್ನ ಏನ್ ಹೇಳ್ತೀವಿ, ಹಿಪ್ನೋಟಿಸಮ್ ಅಂತ ಹೇಳ್ತೀರಲ್ಲ, ಅದೇನೆ. ಆಂಟಿ ಹಿಸ್ಟಮಿನ್ ಆಗು ಕೂಡ ವರ್ಕ್ ಮಾಡ್ತಾ ಈ ಡ್ರಗ್ ಅನ್ನ ಯೂಸ್ ಮಾಡ್ತಾರ ಅಂತ ಕೇಳಿರುವಂತದ್ದು. ಆಂಟಿ ಆಂಗ್ಸೈಟಿ ಅಲ್ವಾ, ಭಯಕ್ಕೇನು ಉಪಯೋಗಿಸೋದಿಲ್ಲ. ನಾವೇನ್ ಹೇಳಿದ್ವಿ, ಓಪಿಯೇಟ್ ಅಥವಾ ಓಪಿಯಂ, ದಟ್ ಈಸ್ ಫಾರ್ ಪೇನ್ ಕಿಲ್ಲರ್. ಹಿಪ್ನೋಟಿಸಮ್ಗೂ ಕೂಡ ಯೂಸ್ ಮಾಡೋದಿಲ್ಲ. ಆಂಟಿ ಹಿಸ್ಟಮಿನ್ ಅಂತಂದ್ರೇನು, ಇನ್ಫ್ಲಮೇಷನ್ ಆಗುವಂಥದ್ದು, ಅಲರ್ಜಿಕ್ ರಿಯಾಕ್ಷನ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದು. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲ ಹೇಳ್ತೀರಾ? ಎನಿವನ್? ಓಕೆ, ದಿಸ್ ಕ್ವಶನ್ ಫಾರ್ ಹೋಮ್ವರ್ಕ್. ನೀವು ಅದನ್ನ ಚೂಸ್ ಮಾಡಿ ಏನು ಅಂತ ಹೇಳಿ. ಸೊ ಟುಮಾರೋ ಕ್ಲಾಸಲ್ಲಿ ನಾನು ಅದನ್ನ ಕೇಳ್ತೇನೆ. ನಾರ್ಕೋಟಿಕ್ ನೀವು ಕೇಳಿದಿರಾ ನ್ಯೂಸ್ ಅಲ್ಲಿ? ನಾರ್ಕೋಟಿಕ್ ಡ್ರಗ್ಸ್ ಯಾರೆಲ್ಲ ಈಗ ಕೆಲವೊಂದು ಕೇಸಸ್ ನ ಸಾಲ್ವ್ ಮಾಡೋದಕ್ಕೆ ಗೊತ್ತಿರ್ತಾ ಇರೋದಿಲ್ಲ, ಆಗ ಏನ್ ಮಾಡ್ತಾರೆ, ಕ್ರಿಮಿನಲ್ಸ್ ನ ಒಂದು ಸ್ಟೇಜ್ಗೆ ಕರ್ಕೊಂಡು ಹೋಗಿ ಮಂಪರು ಪರೀಕ್ಷೆ ಮಾಡ್ತಾರೆ.
ನೆನಪಾಗ್ತಿದ್ಯಾ? ಅಟ್ಲೀಸ್ಟ್ ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ? ಮಂಪರು ಪರೀಕ್ಷೆ ಎಲ್ಲಾದ್ರೂ ಓದಿದಿರಾ, ನ್ಯೂಸ್ ಕೇಳಿದ್ರಾ? ಸೊ ಮಂಪರು ಪರೀಕ್ಷೆ ಮಾಡುವಾಗ ಈ ತರ ಡ್ರಗ್ಸ್ ನ ಕೊಡ್ತಾರೆ. ಓಪಿಯೇಟ್, ನ್ಯಾರ್ಕೋಟಿಕ್. ಹಾಗಾದ್ರೆ ಯಾವ ಆಪ್ಷನ್ಸ್ ಬರುತ್ತೆ? ಎಸ್, ವಿಚ್ ಒನ್? ನೋಟ್ ಡಿ. ಆಂಟಿ ಹಿಸ್ಟಮಿನ್ ಅಲ್ಲ, ಹಿಸ್ಟಮಿನ್ ಏನು ಅಲರ್ಜಿಕ್ ರಿಯಾಕ್ಷನ್ಗೆ ಕೊಡುವಂಥದ್ದು. ಹಿಪ್ನಾಟಿಕ್, ಹಿಪ್ನಾಟಿಸಮ್, ಮಂಪರು ಬರುವಂತದ್ದು ಕೇಳಿದಿರಾ? ಎಲ್ಲೂ ನಿಮ್ಗೆ ಗೊತ್ತಾಗ್ತಾ ಇರೋದಿಲ್ಲ, ಏನು ಕ್ರಿಮಿನಲ್ ಕೇಸಸ್ ನ ಕ್ಲೂ ಸಿಗೋದಿಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಕ್ರಿಮಿನಲ್ಸ್ ನ ಏನ್ ಮಾಡ್ತಾರೆ, ಹಿಪ್ನಾಟಿಕ್ ವೇ ಅಲ್ಲಿ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಅಲ್ವಾ? ಹಿಪ್ನಾಟಿಕ್ ವೇ ಅಲ್ಲಿ ಅಂದ್ರೆ ಮಂಪರು ಪರೀಕ್ಷೆ ಮಾಡಿ ಅವ್ರ ಒಂದಷ್ಟು ಕ್ವಶನ್ಸ್ ನ ಕೇಳ್ತಾರೆ. ಅವರಿಗೆ ಈ ಕಡೆ ಯೋಚನೆ ಇರೋದಿಲ್ಲ, ಅಂದ್ರೆ ಕರೆಕ್ಟ್ ಆಗಿರೋದ್ರಲ್ಲಿ ಸುಳ್ಳು ಹೇಳ್ತಾರಲ್ವಾ. ಈ ಒಂದು ಸ್ಟೇಜ್ ಅಲ್ಲಿ ಹೋದ್ಮೇಲೆ ಅವರಿಗೆ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಆಗ ಅವರು ಅದನ್ನ ಕರೆಕ್ಟ್ ಆಗಿ ಏನೇನ್ ಮಾಡಿದೀರಾ, ಏನ್ ನಡೆದಿದೆ ಆ ಕ್ರಿಮಿನಲ್ ಕೇಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಅವರು ಕರೆಕ್ಟ್ ಆಗಿ ಅದನ್ನ ಹೇಳ್ತಾ ಹೋಗ್ತಾರೆ, ಅವರಿಗೆ ಅರಿವಿಲ್ದೇನೆ ಅದನ್ನ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಆ ಸ್ಟೇಜಸ್ ನ ನಾವು ತಗೊಂಡು ಹೋಗೋದಕ್ಕೆ ಈ ತರ ಓಪಿಯೇಟ್ ನಾರ್ಕೋಟಿಕ್ ಡ್ರಗ್ಸ್ ನ ಯೂಸ್ ಮಾಡ್ತೀವಿ. ಕೆಲವೊಂದು ಸ್ಪೋರ್ಟ್ಸ್ ಪರ್ಸನ್ ಕೂಡ ಇದನ್ನ ಯೂಸ್ ಮಾಡ್ತಾರೆ, ಕೇಳಿದಿರಲ್ವಾ? ಬ್ಲಡ್ ಟೆಸ್ಟ್ ಮಾಡಿದಾಗ ನಾರ್ಕೋಟಿಕ್ ಡ್ರಗ್ಸ್ ಸಿಕ್ತು ವೇಟ್ ಲಿಫ್ಟಿಂಗ್ ಮಾಡುವಾಗ. ಹಾಗಾಗಿ ಅದನ್ನ ಅವ್ರಿಗೆ ಬಂದಿರೋ ಪ್ರೈಸಸ್ ನೆಲ್ಲ ವಾಪಸ್ ತಗೊಳ್ತಾ ಇದೀವಿ. ಪೇಪರ್ಸ್ ಓದಿದ್ರೆ ಗೊತ್ತಾಗುತ್ತೆ ಈ ತರದ್ದೆಲ್ಲ. ಸೊ ಈ ತರ ಡ್ರಗ್ಸ್ ನ ಯೂಸ್ ಮಾಡಿದಾಗ ಪೇನ್ ಗೊತ್ತಾಗೋದಿಲ್ಲ. ಹೆವಿ ಲಿಫ್ಟ್ ಮಾಡುವಾಗ, ರನ್ನಿಂಗ್ ರೇಸ್ ಮಾಡುವಾಗ, ಅಥ್ಲೆಟಿಕ್ ಮಾಡುವಾಗ ಏನಾಗುತ್ತೆ, ಅವರಿಗೆ ಗೊತ್ತಿಲ್ಲದೇನೆ ಫುಲ್ ಫಾಸ್ಟ್ ಅಲ್ಲಿ ಇರುತ್ತೆ ಬಾಡಿ ರಿದಮ್ ಎಲ್ಲ. ಹಾಗಾಗಿ ಇದನ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಇಲ್ಲಿಗಲ್ ಥಿಂಗ್. ಬಟ್ ಇನ್ ಕ್ರಿಮಿನಲ್ ಕೇಸಸ್ ಇಟ್ ಈಸ್ ಅ ಲೀಗಲ್. ಯಾಕಂತಂದ್ರೆ ವೆರಿ ಲೋಯೆಸ್ಟ್ ಡೋಸ್ ಅಲ್ಲಿ ಕೊಡ್ತಾರೆ. ಒಂದಷ್ಟು ಟೈಮ್ ಆದ್ಮೇಲೆ ಅವ್ರ ಬಾಡಿ ಏನಾಗುತ್ತೆ, ಅನೆಸ್ಥೆಟಿಕ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಇಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ opiate narcotic drugs. This is for answer for 16th question is ಯಾವುದು? ಫೈನಲ್ ಆಗಿ ಹೇಳ್ಬೇಕೀಗ, either B or C. So in a tomorrow class I am asking that. Okay, ನಾನು ಅದನ್ನ ಕೇಳ್ತಾ ಇದ್ದೀನಿ. So have to be prepared. Yes, let's continue the 17th one. Which drug increases cardiovascular effects in humans? Which drug? ಇದು ಕೂಡ ಅಬ್ಯೂಸ್ ಅಲ್ಲೇ ಬರುವಂತದ್ದು, ನಾಟ್ ಅ ಮೆಡಿಕಲ್ ಡ್ರಗ್ಸ್. ಇಲ್ಲಿ ಏನಾಗುತ್ತೆ, ಈ ತರ ಡ್ರಗ್ ನ ತಗೊಂಡಾಗ ನಿಮ್ಮ ಹೃದಯದ ಬಡಿತ ಏನಾಗುತ್ತೆ, ಕಾರ್ಡಿಯೋವೆಸ್ಕ್ಯುಲಾರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಯಾವುದು, ಆ ತರ ಎಫೆಕ್ಟ್ ಅನ್ನ ಕೊಡೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಇಸ್ ಕೋಕೇನ್, ಬಾರ್ಬಿಟುರೇಟ್, benzodiazepine and insulin. Insulin ಅಲ್ಲ ಅಲ್ವಾ? ಇನ್ಸುಲಿನ್ ಇಸ್ ಓನ್ಲಿ ಫಾರ್ ಗ್ಲೂಕೋಸ್ ಮೆಟಾಬಾಲಿಸಮ್. ಗ್ಲೂಕೋಸ್ ನ ಮೇಂಟೈನ್ ಮಾಡೋದಕ್ಕೆ ಯೂಸ್ ಆಗುವಂತ ಒಂದು ಚಿಕ್ಕ ಹಾರ್ಮೋನ್ ಅದು. ಸೊ ಹಾರ್ಮೋನ್ ಆಗಿರೋದ್ರಿಂದ ಏನು ಹ್ಯೂಮನ್ ಬಾಡಿಯಲ್ಲಿ ಇರುತ್ತೆ, ಇದು ಡ್ರಗ್ ಆಗಿ ಯೂಸ್ ಆಗಲ್ಲ. ಅಫ್ಕೋರ್ಸ್ ಆರ್ಟಿಫಿಷಿಯಲ್ ಆಗಿ ಅವೈಲೇಬಲ್ ಇದೆ, ಬಟ್ ಸ್ಟಿಲ್ ಇಟ್ಸ್ ನಾಟ್ ಅ ಡ್ರಗ್. benzodiazepine and barbiturate, cocaine. ಹೇಳ್ತೀರಾ which one is the drug? Look at here, this is a cocaine. The answer for this is cocaine. Cocaine ಅನ್ನೋದು ಕೂಡ ಒಂದು ಪ್ಲಾಂಟ್ ಒರಿಜಿನೇಟೆಡ್ ಪ್ರಾಡಕ್ಟ್. ಅದನ್ನ ಈ ತರ ಹಣ್ಣುಗಳೇನಿದೆ ಅದನ್ನ ಡ್ರೈ ಮಾಡಿ ಅದನ್ನ ಪ್ರಾಸೆಸ್ ಮಾಡ್ತಾರೆ. ಕೋಕೇನ್
ಫ್ರೂಟ್ ಅಂತಾನೆ ಬರುತ್ತೆ. ಸೊ ಅದನ್ನ ಡ್ರೈ ವೆದರ್ ಅಲ್ಲಿ, ಡ್ರೈ ಕಂಡೀಷನ್ ಅಲ್ಲಿ ಡ್ರೈ ಮಾಡಿದ್ಮೇಲೆ ಅದನ್ನ ಸಂಹೌ ಪ್ರಾಸೆಸ್ ಮಾಡಿ ಕೆಲವೊಂದಷ್ಟು ಕ್ಯೂರಿಂಗ್ ಎಲ್ಲ ಮಾಡ್ತಾರೆ. ಫೈನಲ್ ಆಗಿ ಈ ತರ ಫೈನ್ ಪೌಡರ್ ಆಗಿ, ಅಮಾರ್ಫಸ್ ಪೌಡರ್ ಆಗಿ ಅವೈಲೇಬಲ್ ಆಗುತ್ತೆ. ದಟ್ ಈಸ್ ಹೈಲಿ ಕಾಸ್ಟ್ಲಿ ಅಂಡ್ ಇಟ್ ಇನ್ಕ್ರೀಸಸ್ ಕಾರ್ಡಿಯೋವೆಸ್ಕ್ಯುಲಾರ್ ಸಿಸ್ಟಮ್. ಅಂದ್ರೇನು, ನಿಮ್ಮ ಹೃದಯದ ಕಂಡೀಷನ್ಸ್ ಅನ್ನೆಲ್ಲ ಏನಾಗುತ್ತೆ, ಹಾರ್ಟ್ ಕಂಡೀಷನ್ಸ್ ನ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ವೆಸ್ಕ್ಯುಲಾರ್ ಸಿಸ್ಟಮ್ಸ್ ನ. ಹಾಗಾಗಿ ಈ ಡ್ರಗ್ ಏನಿದೆ ಕೋಕೇನ್, ಇದು ಕೂಡ ಹೈಲಿ ಅಡಿಕ್ಟೇಬಲ್ ಮತ್ತೆ ತುಂಬಾ ಡೇಂಜರಸ್ ಕೂಡ ಹೌದು. ಓಕೆ, ದಿಸ್ ಇಸ್ ಅ ಕೋಕೇನ್ ವಿಚ್ ಇನ್ಕ್ರೀಸಸ್ ದ ಹಾರ್ಟ್ beat, cardiovascular effects. Otherwise, slow down. Depends on the person. Depends on the person ಮೇಲೆ ಏನಾಗುತ್ತೆ, either it slow down the heartbeat, otherwise it rapidly increases the beat of the heart. Then, how is opium obtained? How is opium obtained? Opium. Oryza sativa, Coffea arabica, Thea sinensis, Papaver somniferum. ಓಪಿಯಂ ಅನ್ನೋದು ಯಾವ್ದ್ರಿಂದ ನಾವು ಒರಿಜಿನೇಟ್ ಆಗಿದೆ ಅಥವಾ ಯಾವ್ದ್ರಿಂದ ನಾವು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕೇಳಿರೋದು. ಇದೆಲ್ಲದೂ ಕೂಡ ನೀವು ಯಾವುದೇ ಡ್ರಗ್ಸ್ ಅನ್ನ ತಗೊಳ್ಳಿ, ಅಡಿಕ್ಷನ್ ಗೆ ಯೂಸ್ ಮಾಡುವಂತ ಡ್ರಗ್ಸ್ಗಳು ಎಲ್ಲದು ಪ್ಲಾಂಟ್ ಒರಿಜಿನೇಟೆಡ್. ಒರೈಸಾ ಸಟೈವಾ ಅಂತಂದ್ರೆ ನೀವು ಭತ್ತ ನೋಡಿದಿರಲ್ವಾ, ಪ್ಯಾಡಿ ನೋಡಿದಿರಲ್ವಾ, ದಟ್ ಈಸ್ ಒರೈಸಾ ಸಟೈವಾ. ಕಾಫಿ ಅರಾಬಿಕಾ ಅಂತಂದ್ರೆ ರೆಗ್ಯುಲರ್ ಕಾಫಿ. ಥಿಯಾ ಸೈನೆನ್ಸಿಸ್ ಅಂತಂದ್ರೆ ಅಗೇನ್ ಇಟ್ಸ್ ಅ ಫ್ರೂಟ್ ಬಿಯರಿಂಗ್ ಪ್ಲಾಂಟ್. ಅಂಡ್ ದೆನ್ ಪೆಪವರ್ ಸೋಮಿನಿಫೆರಮ್, ದಿಸ್ ಇಸ್ ಅ ಪಾಪಿ ಸೀಡ್. ಗಸಗಸೆ ಅಂತ ನೀವು ಬಳಸ್ತಿರಲ್ವಾ, ಗಸಗಸೆ ಪಾಯಸ ಕುಡಿದಿದ್ದೀರಲ್ವಾ, ಕುಡ್ದಾಗ ಏನಿರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. 2 ಲೋಟ ಕುಡಿದ್ರೆ ನೆಕ್ಸ್ಟ್ ಒಂದು 3 to 4 hours ಚೆನ್ನಾಗಿ ನಿದ್ದೆ ಮಾಡ್ಬೋದು. ಸೊ ದಟ್ ಈಸ್ ಬಿಕಾಸ್ ಆಫ್ ಯಾವುದು, ನಮ್ಗೆ ಆ ಡ್ರೌಸಿನೆಸ್ ಫೀಲ್ ಆಗುವಂಥದ್ದು. ಡ್ರೌಸಿನೆಸ್ ಅಂದ್ರೆ ಏನೋ, ನಿದ್ದೆ ಬರೋ ತರದಲ್ಲಿ ಆಗುವಂಥದ್ದು. ದಿಸ್ ಓಪಿಯಂ ಈಸ್ ನಥಿಂಗ್ ಬಟ್ ಇಟ್ಸ್ ಓಪಿಯಂ ಪಾಡ್, ಪಾಪಿ ಪಾಡ್. ಇದ್ರಲ್ಲಿ ಏನಾಗುತ್ತೆ, ಒಂದಷ್ಟು ರೆಸಿನ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದ್ಯಾ, ಈ ತರ ವೈಟ್ ರೆಸಿನ್ ಪ್ರೊಡ್ಯೂಸ್ ಆಗುತ್ತೆ. ಈ ಪಾಡ್ ನ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಡ್ರೈ ಮಾಡ್ತಾರೆ. ಡ್ರೈ ಮಾಡಾದ್ಮೇಲೆ ಅದನ್ನ ಪ್ರಾಸೆಸ್ ಮಾಡ್ತಾರೆ. ಡ್ರೈ ಆದ್ಮೇಲೆ ಅದನ್ನ ಬರ್ನ್ ಮಾಡ್ತಾರೆ. ಬರ್ನ್ ಆದಾಗ ಏನಾಗುತ್ತೆ, ಬ್ಲಾಕಿಶ್ ಪೌಡರ್ ಆಗುತ್ತೆ. ಫೈನಲಿ ಅದನ್ನ ಮತ್ತೆ ಕ್ಯೂರಿಂಗ್ ಮಾಡಿ ಇನ್ಹೇಲೇಷನ್ ತರದಲ್ಲಿ ಯೂಸ್ ಮಾಡ್ತಾರೆ. ಈ ಗಾಂಜಾ ಸೇದೋದು ಆ ತರದ್ದೆಲ್ಲ ಮಾಡ್ತಾರಲ್ಲ, ಇಂಜೆಕ್ಷನ್ಗೂ ಕೂಡ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಮ್ಗೆ ಒರಿಜಿನೇಷನ್ ಏನು, ಎಲ್ಲದು ಕೂಡ ಪ್ಲಾಂಟ್ ಏನೆ. ಬಟ್ ಇಲ್ಲಿ ಸೈಂಟಿಫಿಕ್ ನೇಮ್ ಯಾವುದು, ಓಪಿಯಂಗೆ, ಪಾಪಿ ಸೀಡ್ಗೆ ಯಾವುದು ಸೈಂಟಿಫಿಕ್ ನೇಮ್, ಪೆಪವರ್ ಸೋಮಿನಿಫೆರಮ್. ಅರ್ಥ ಆಗ್ತಿದೆಯಾ? ಓಕೆ. Last one, not a last one. Yes. Now the question from disease part. Pair the bacteria with disease. ನಾನು ಹೇಳಿದ್ನಲ್ವಾ ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲಿ, ನೀವು ಡಿಸೀಸ್ ನ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಸೊ ದಟ್ ಆರ್ ವೆರಿ ಹೆಲ್ಪ್ಫುಲ್ ಫಾರ್ MCQ ಕ್ವಶನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಫಸ್ಟ್ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು ಕಡೆಗೆ ಆರ್ಗ್ಯಾನಿಸಮ್ ನ ಲೀಸ್ಟ್ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಯಾವ್ದೆಲ್ಲ ಡಿಸೀಸ್ ಆಗುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಜಸ್ಟ್ ಅ ಸೆಕೆಂಡ್, ಏನಾದ್ರೂ ಒಂದು ಟ್ರೈ ಮಾಡೋಣ, ಯಾಕಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ.
ಎಸ್, ಇವತ್ತಿನ ಕ್ಲಾಸ್ ಏನಾಯ್ತು, ಬ್ಲಂಡರ್ ಆಗ್ಬಿಡ್ತು, ಏನು ಕಾಣಿಸ್ತಾ ಇಲ್ಲ ಅಲ್ವಾ ನಿಮ್ಗೆ? ಸೊ ಕ್ಲೋಸ್ ಮಾಡಿ ಓಪನ್ ಇಟ್ಸ್ ಮಾಡಿ ಅ ವೆರಿ ಅವಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಮ್ಮ PPT-ನ ಕ್ಲೋಸ್ ಮಾಡಿ ಓಪನ್ ಮಾಡಿ. ಸರ್, PPT-ನ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡಿ, ಅವಾಗ ಈ ತರ ಬ್ಲರ್ ಎಲ್ಲ ಹೋಗುತ್ತೆ. ಓಕೆ ಸರ್, ಓಕೆ. ಅಗೇನ್ ಮತ್ತೆ ಶೇರ್ ಮಾಡೋದಾ ಅಂತನಾ? ಎಸ್ ಎಸ್ ಓಕೆ ಸರ್, ಓಕೆ. ಡೋಂಟ್ ಸೇವ್ ಕೊಡಿ, ಡೋಂಟ್ ಸೇವ್. ಓಕೆ, ಸಾರಿ. ಓಕೆ ಸರ್, ಓಕೆ. ಇಲ್ಲಿ ನೋಡಿ, ಎಲೆಕ್ಟ್ರಾನ್ ಬೀಮ್ ಥೆರಪಿ ನಿಮಗೆ ಅವಾಗ ಕಾಣಿಸಿರ್ಲಿಲ್ಲ ಅಲ್ವಾ? ಸೊ ದಿಸ್ ಇಸ್ ಅ ಕಂಡೀಷನ್. ಓಕೆ, ಸೊ ದಿಸ್ ಇಸ್ ಅ ಸಿಸ್ಟಮ್. ಲಂಗ್ ಕ್ಯಾನ್ಸರ್ಗೂ ಕೂಡ ಇದೇ ತರ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ದೆನ್ ಇಲ್ಲಿ ಹೆಲೋಸಿನೇಷನ್, ಏನು ನಿಮ್ಮ ಬ್ರೈನ್ ಪ್ಯಾಟರ್ನ್ಸ್ ಏನಾಗ್ತಾ ಹೋಗುತ್ತೆ, ಈ ತರ ಅಪಿಯರ್ ಆಗ್ತಾ ಹೋಗುತ್ತೆ. ಅದು ಬ್ರೈನ್ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇರೋದಿಲ್ಲ, ರಿಲ್ಯಾಕ್ಸ್ಡ್ ಪೊಸಿಷನ್ ಅಲ್ಲೇ ಇರುತ್ತಾ ಹೋಗ್ತಾ. ಓಕೆ, ಇಲ್ಲಿ ನೋಡಿ ಲೇಟೆಕ್ಸ್ ಕಾಣಿಸ್ತಾ ಇದೆಯಲ್ವಾ? ಇದೇ ಲೇಟೆಕ್ಸ್ ನ ಇವ್ರೇನ್ ಮಾಡ್ತಾರೆ, ಪ್ರಾಸೆಸ್ ಮಾಡಿ ಫೈನಲ್ ಆಗಿ ನಮ್ಗೆ ಈ ತರ ಓಪಿಯಂ ಡ್ರಗ್ಸ್ ಅವೈಲೇಬಲ್ ಆಗ್ತಾ ಹೋಗುತ್ತೆ ಮಾರ್ಕೆಟ್ ಅಲ್ಲಿ. ದಿಸ್ ಇಸ್ ಅ ಇಲೀಗಲ್ ಥಿಂಗ್, ಬಟ್ ಯು ಹ್ಯಾವ್ ಟು ನೋ ದ ಇನ್ಫಾರ್ಮೇಶನ್. ಎಸ್, ಓಕೆ. ಇಲ್ಲಿ ಕಾಲಮ್ 1 ಅಲ್ಲಿ ಆರ್ಗ್ಯಾನಿಸಮ್ ಇದೆ, ಕಾಲಮ್ 2 ಅಲ್ಲಿ ಡಿಸೀಸಸ್ ಇದೆ. ಟ್ರೆಪೋನೆಮಾ ಪ್ಯಾಲಿಡಿಯಂ, ಎಸ್ಸಿನಿಯಾ ಪೆಸ್ಟಿಸ್, ಬ್ಯಾಸಿಲಸ್ ಆಂಥ್ರಾಸಿಸ್ ಅಂಡ್ ವಿಬ್ರಿಯೋ. ಇಲ್ಲಿ ಪ್ಲೇಗ್, ಆಂಥ್ರಾಕ್ಸ್, ಸಿಫಿಲಿಸ್ ಅಂಡ್ ಕೊಲೆರಾ. ಫಸ್ಟ್ ಏನ್ ಮಾಡೋಣ, ಬಿಫೋರ್ ಗೋಯಿಂಗ್ ಟು ದ ಆನ್ಸರ್ ಪಾರ್ಟ್, let's do some homework here. ಟ್ರಿಪೋನೆಮಾ ಪ್ಯಾಲಿಡಿಯಂ, ಇಲ್ಲೇನು ಇದನ್ನ ಸ್ಪೈರೋಕೀಟ್ ಅಂತ ಹೇಳ್ತೀವಿ. ಸ್ಪೈರೋಕೀಟ್ ಮೈಕ್ರೋ ಆರ್ಗ್ಯಾನಿಸಮ್, ಅದು ಜಸ್ಟ್ ಲೈಕ್ ಸ್ಪೈರಲ್ ಆಗಿರೋದ್ರಿಂದ ಅದನ್ನ ಏನ್ ಹೇಳ್ತಾರೆ, ಸ್ಪೈರೋಕೀಟ್ಸ್ ಅಂತ ಹೇಳ್ತೀವಿ. ಅದರ್ ಲೈಕ್ ಬ್ಯಾಕ್ಟೀರಿಯಾ ತರನೇ ಇದು ಕೂಡ ಒಂದು ಬೇರೆ ಆರ್ಗ್ಯಾನಿಸಮ್. ಓಕೆನಾ? ಈ ತರ ಸ್ಪೈರಲ್ ಆಗಿರುತ್ತೆ, ಹಾಗಾಗಿ ಇದನ್ನ ಸ್ಪೈರೋಕೀಟ್ ಅಂತ ಹೇಳ್ತೀವಿ. ಟ್ರೆಪೋನೆಮಾ ಪ್ಯಾಲಿಡಿಯಂ, ಇಟ್ಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿಕ್ ಫಿಗರ್. ಇದು ಜಸ್ಟ್ ಇಮೇಜ್ ಅಲ್ಲ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಫಿಗರ್ ಔಟ್ ಮಾಡಿರೋದು. ದೆನ್ ಎರ್ಸಿನಿಯಾ ಪೆಸ್ಟಿಸ್. ಎರ್ಸಿನಿಯಾ ಪೆಸ್ಟಿಸ್ ಕೇಳಿದೀರಾ? ಇದರಲ್ಲಿ ಏನಾಗುತ್ತೆ, ಬ್ಲ್ಯಾಕ್
ಬ್ಲ್ಯಾಕ್ ರಾಟ್ ಡಿಸೀಸ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂದ್ರೆ ಇದು ಇಲಿಗಳಲ್ಲಿ ಮೇಜರ್ ಆಗಿ ಅದ್ರ ವೆಕ್ಟರ್ ಏನಿರುತ್ತೆ, ಕಾಸಬಲ್ ಥಿಂಗ್ ಏನಿರುತ್ತೆ, ಇಲಿಯಲ್ಲಿ ಇರುತ್ತೆ, ಅಂದ್ರೆ ಮೌಸಲ್ಲಿ ಇರುತ್ತೆ. ನಿಮ್ಮ ಮನೆಗಳೆಲ್ಲ ಇಲಿ ಇರುತ್ತಲ್ವಾ, ಅದರಲ್ಲಿ ಈ ಆರ್ಗ್ಯಾನಿಸಮ್ ಇರುತ್ತೆ, ಎರ್ಸಿನಿಯಾ ಪೆಸ್ಟಿಸ್. ಇಲ್ಲಿ ಅಂದ್ರೆ ಏನು, ಜಸ್ಟ್ ಲೈಕ್ ಅ ಮಧ್ಯವರ್ತಿ ತರ ಆಕ್ಟ್ ಆಗುತ್ತೆ, ಅದನ್ನ ವೆಕ್ಟರ್ ಅಂತ ಹೇಳ್ತೀವಿ. ಸೊ ಇದು ಯಾವ್ದಕ್ಕೆಲ್ಲ ನಾವು ಇದು ಏನು ಓಲ್ಡ್ ಏಜ್ ಅಲ್ಲಿ ಅಥವಾ ಈಗ ರೈಟ್ ನಾವು ಪ್ರಾಪರ್ ಆಗಿ ಗೋಡೌನ್ಸ್ ಎಲ್ಲ ಕರೆಕ್ಟ್ ಆಗಿ ಇಲ್ಲದೆ ಇರುವ ಸಿಚುವೇಶನ್ ಅಲ್ಲಿ ಇದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಈಗ ರೈಟ್ ನಾವು ಸಿಚುವೇಶನ್ ತುಂಬಾ ಇಂಪ್ರೂವ್ ಆಗಿರೋದ್ರಿಂದ ಈ ತರ ನಮ್ಗೆ ಪ್ಲೇಗ್ ಬರುವಂತ ಸಿಚುವೇಶನ್ ಎಲ್ಲೂ ಇಲ್ಲ. ಹಾಗಾಗಿ ಪ್ಲೇಗ್ ಅಂತ ಕೇಳಿದಿರಲ್ವಾ, ಪ್ಲೇಗ್ ಬರೋದು ಯಾವ್ದ್ರಿಂದ, ಎರ್ಸಿನಿಯಾ ಪೆಸ್ಟಿಸ್. ಯಾವ್ದಿದು, ಗ್ರಾಮ್ ನೆಗೆಟಿವ್ ಕೋಕೋ ಬ್ಯಾಸಿಲೈ. ಓಕೆನಾ, ಇದು ಮೇಜರ್ ಆಗಿ ಬ್ಲ್ಯಾಕ್ ರಾಟ್ಸ್ ತರ ಆಗುತ್ತೆ ಎಂಟೈರ್ ಬಾಡಿಯಲ್ಲಿ. ಹಾಗಾಗಿ ಪರ್ಸನ್ ಏನಾಗ್ತಾರೆ 1 ವೀಕ್ ಅಥವಾ 15 ಡೇಸ್ ಆದ್ಮೇಲೆ ಕಂಪ್ಲೀಟ್ ಆಗಿ ಡೆತ್ ಆಗುತ್ತೆ. ಹೈಲಿ ಕಾಂಟಾಜಿಯಸ್ ಅಂದ್ರೇನು, ಜಸ್ಟ್ ಸ್ಕಿನ್ ಟಚ್ ಆದ್ರೂ ಕೂಡ ಏನಾಗ್ತಾ ಇತ್ತು, ಪ್ಲೇಗ್ ಬೇಗ ಹರಡ್ತಾ ಇತ್ತು. ಈಗ ರೈಟ್ ನೋ ಆ ಸಿಚುವೇಶನ್ ಇಲ್ಲ. ನೆಕ್ಸ್ಟ್ ಆಪ್ಷನ್ ಏನಿದೆ ನಮ್ಗೆ, ಬ್ಯಾಸಿಲಸ್ ಆಂಥ್ರಾಸಿಸ್ ಅಲ್ವಾ, ಇದು ಕೂಡ ಬ್ಯಾಕ್ಟೀರಿಯಾ ಆಂಥ್ರಾಕ್ಸ್ ರೋಗನ ಹರಡುತ್ತೆ. ಒನ್ ಟೈಮ್ ಏನಾಗಿತ್ತು, ಥರ್ಡ್ ವರ್ಲ್ಡ್ ವಾರ್ ಆಗುತ್ತೆ. ಯಾವ ತರ ಅಂತಂದ್ರೆ, ಈ ಬ್ಯಾಸಿಲಸ್ ಆಂಥ್ರಾಸಿಸ್ ನ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ, ಎಮಾರ್ಫಸ್ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಎಲ್ಲರ ಮನೆಗಳಿಗೂ ಪ್ಯಾಕೆಟ್ ಅಲ್ಲಿ ಕೊಟ್ಟು ಕಳಿಸ್ತಾರೆ, ಏನೋ ಪಾರ್ಸೆಲ್ ಬಂದಿದೆ ಅಂತ ಹೇಳಿ ಅಂತೆಲ್ಲ ಹೇಳ್ತಾ ಇದ್ರು. ಯಾಕಂದ್ರೆ ಇದನ್ನ ಈಸಿಯಾಗಿ ಸ್ಪ್ರೆಡ್ ಮಾಡುವಂತ ಕೆಪಾಸಿಟಿ ಇರುವಂತ ಬ್ಯಾಕ್ಟೀರಿಯಾ ಇದು. ಬಯೋವಾರ್ ಇಲ್ಲಿದೆ ನೋಡಿ, ಹಜಾರ್ಡಸ್, ವೆರಿ ಹಜಾರ್ಡಸ್. ಜಸ್ಟ್ ಲೈಕ್ ಇನ್ಹೇಲ್ ಮಾಡಿದ್ರು ಕೂಡ ನಿಮ್ಮ ಎಸ್ ಮ್ಯಾಮ್, ಹಾ ಹೇಳಿ. Yes, dear students, very extremely sorry for today's blunder. So this is a biovar. ಬಯೋವಾರ್ಗೆ ಏನಾಗುತ್ತೆ, ನಿಮ್ಮ ಸ್ಕಿನ್ಗೆ ಟಚ್ ಆಗಿರ್ಬೋದು ಅಥವಾ ಬೇರೆ ತರದಲ್ಲಿ ಇನ್ಹಲೇಷನ್ ಕೂಡ ಮಾಡಿದ್ರು ಕೂಡ ಈಸಿಯಾಗಿ ಸ್ಪ್ರೆಡ್ ಆಗುವಂತ ಒಂದು ಲಿಟಲ್ ರಾಡ್ ಶೇಪ್ ಅಲ್ಲಿ ಇರ್ತಾ ಇತ್ತು. ಆ ತರ ಒಂದು ನ್ಯೂಸ್ ಸ್ಪ್ರೆಡ್ ಆಗಿತ್ತು, ಇದೇ ತರ ಆಗುತ್ತೆ ಅಂತ. ಬಟ್ ನಾವು ಅದೇನಾಯ್ತು, ಕೋವಿಡ್ ಫಾರ್ಮ್ ಅಲ್ಲಿ ಪ್ಯಾಂಡಮಿಕ್ ಆಗಿ ವರ್ಲ್ಡ್ ವೈಡ್ ಏನಾಗ್ಬಿಡ್ತು, ಶಟ್ ಡೌನ್ ಆಯ್ತು. ಬಟ್ ಒಂದು ತರದಲ್ಲಿ ಬಯೋವಾರೆ ಈಗ ರೈಟ್ ನಾವು ನೋಡಿರುವಂತದ್ದು ಯಾವುದು, ಥ್ರೂ ದ ಕೋವಿಡ್. ಬ್ಯಾಸಿಲಸ್ ಆಂಥ್ರಾಸಿಸ್ ಯಾವುದನ್ನ ಕಾಸ್ ಮಾಡುತ್ತೆ, ಇದು ಆಂಥ್ರಾಕ್ಸ್. ಅಂಡ್ ದೆನ್ ವಿಬ್ರಿಯೋ ಕೊಲರೆ, ಯಾವುದು, ಡಿಸೆಂಟ್ರಿ ವರ್ಸ್ಟ್ ಫಾರ್ಮ್ ಯಾವುದು, ಕೊಲರೆ. ಓಕೆನಾ, ಕೊಲೆರಾ ಆದಾಗ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಡಿಸೆಂಟ್ರಿ ಆಗ್ತಾ ಹೋಗುತ್ತೆ, ಪರ್ಸನ್ ಏನಾಗ್ತಾರೆ, ಡೆತ್ ಕಂಡೀಷನ್ಗೆ ಹೋಗ್ತಾರೆ. ಹಾಗಾಗಿ ವಿಬ್ರಿಯೋ ಕೊಲರ್ ಏನಾಗುತ್ತೆ, ಕೊಲೆರಾನ ಫಾರ್ಮ್ ಮಾಡುತ್ತೆ. ಸೊ ನಮ್ಗೆ ಇಷ್ಟು ಇನ್ಫಾರ್ಮೇಶನ್ ಇರೋದ್ರಿಂದ ನಾವು ಈಸಿಯಾಗಿ ಈ ಕಾಲಮ್ ಅನ್ನ ಮ್ಯಾಚ್ ಮಾಡ್ಬೋದು. ಓಕೆ, ಟ್ರಿಪೋನೆಮಾ ಪ್ಯಾಲಿಡಿಯಂ ಯಾವ್ದು ಮಾಡುವಂಥದ್ದು, ಸಿಫಿಲಿಸ್. ಓಕೆ, ಸೊ ಸಮ್ವನ್, ಓಕೆ, ಯಾರು ಆನ್ಸರ್ ಮಾಡಿದ್ರು, ವೆರಿ ಗುಡ್. ಯಾರು, ಎ, ವಿಚ್ ಒನ್? ವರ್ಕೌಟ್ ಮಾಡಿ ಎ ಅಂತ ಹೇಳಿದ್ದೀರಾ. ಓಕೆ, ನೋಡೋಣ ಇಲ್ಲಿ. ಸೊ ದಿಸ್ ಇಸ್ ಎ, ಟ್ರೆಪೋನೆಮಾ ಪ್ಯಾಲಿಡಿಯಂ, ಸಿಫಿಲಿಸ್. ಎರ್ಸಿನಿಯಾ ಪೆಸ್ಟಿಸ್, ಪ್ಲೇಗ್ ಅಲ್ವಾ, ಪ್ಲೇಗ್. ಬ್ಯಾಸಿಲಸ್ ಆಂಥ್ರಾಸಿಸ್, ಆಂಥ್ರಾಕ್ಸ್. ಸೊ ಸಿ. ವಿಬ್ರಿಯೋ ಕೊಲರೆ, ಕೊಲೆರಾ. ಸೊ ಇದಕ್ಕೆ ರೈಟ್ ನಾವು ಹೇಗಿದೆ, ಮ್ಯಾಚ್ ಹೇಗಿದೆ ನೋಡೋಣ ಇಲ್ಲಿ. ನಮ್ಗೆ ಏಗ್ ಏನಾಗಬೇಕು,
ಥರ್ಡ್ ಒನ್ ಬರಬೇಕು. ಮತ್ತೆಲ್ಲಾದ್ರೂ ಇದೆಯಾ? ಓಕೆ, ಸೊ ಈ ಒಂದು ಆಪ್ಷನ್ ಅಲ್ಲಿ ನಮಗೆ ಬಿ ಅಂಡ್ ಡಿ ಆಗಲ್ಲ ಅನ್ನೋದು ಗೊತ್ತಾಗ್ಬಿಡ್ತು. ಎ ಇವೆರಡರಲ್ಲಿ ನಾವು ಮ್ಯಾಚ್ ಮಾಡ್ಬೇಕಾಗಿರೋದು. ಎಗೆ ಥರ್ಡ್ ಒನ್, ಬಿಗೆ ಫಸ್ಟ್ ಒನ್, ಓಕೆ. ಸಿಗೆ ಬ್ಯಾಸಿಲಸ್ ಅಂಥ್ರಾಸಿಸ್ ಸೆಕೆಂಡ್ ಒನ್, ಓಕೆ. ಡಿಗೆ ಫೋರ್ತ್ ಒನ್. ಹಾಗಾಗಿ ಎಸ್, ರೈಟ್ ಆನ್ಸರ್ ಫಾರ್ ದಿಸ್ ಮ್ಯಾಚ್ ದ ಫಾಲೋಯಿಂಗ್ ಇಸ್ ವಿಚ್ ಒನ್? A. Very good. Excellent. Excellent. Yes. Which of the following is the right match? ಇಲ್ಲಿ ಏನ್ ಮಾಡಿದ್ದಾರೆ, ಡ್ರಗ್ಸ್ ಅನ್ನ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಯಾವ ತರ ಯೂಸ್ ಮಾಡ್ತಾರೆ ಅನ್ನೋದನ್ನು ಕೂಡ ಒಂದಷ್ಟು ಫೀಚರ್ಸ್ ನ ಹೇಳಿ ಮ್ಯಾಚ್ ದ ಫಾಲೋಯಿಂಗ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಚೂಸ್ ಕರೆಕ್ಟ್ ಆಪ್ಷನ್. ಫಸ್ಟ್ ಇಸ್ ಭಾಂಗ್. ಅನಾಲ್ಜಿಸಿಕ್. ಅನಾಲ್ಜಿಸಿಕ್ ಅಂತಂದ್ರೆ ಏನು? ಪೇನ್ ಕಿಲ್ಲರ್ ತರ ಆಕ್ಟ್ ಆಗುವಂಥದ್ದು. ಓಕೆನಾ? ಅನಾಲ್ಜಿಸಿಕ್ ಮೀನಿಂಗ್ ಏನು? ಪೇನ್ ಕಿಲ್ಲರ್. ಕೋಕೇನ್. ಕೋಕೇನ್ ಓಪಿಯೇಟ್, ನಾರ್ಕೋಟಿಕ್ಸ್. ಮಾರ್ಫೈನ್ ಹ್ಯಾಲೋಸಿನೇಷನ್ ಅಥವಾ ಹ್ಯಾಲೋಸಿನೋಜೆನ್ ಅಂದ್ರೆ ಏನು? ಭ್ರಮೆನ ಕ್ರಿಯೇಟ್ ಮಾಡುವಂಥದ್ದು. ಏನೋ ಒಂಥರ ಖುಷಿ ಅಂದ್ರೆ ತೇಲಾಡ್ತಾ ಇರ್ತಾರಲ್ವಾ, ಅದಕ್ಕೆ ಭ್ರಮೆ ಅಂತ ಹೇಳ್ತಾರೆ, ಹ್ಯಾಲೋಸಿನೋಜೆನ್ ಅಂತ ಹೇಳ್ತೀವಿ. ಲಾಸ್ಟ್ ಇಸ್ ಬಾರ್ಬಿಟುರೇಟ್. ಇಟ್ಸ್ ಅ ಟ್ರ್ಯಾಂಕ್ವಿಲೈಸರ್. ಇಟ್ ಆಲ್ಸೋ ಟ್ರ್ಯಾಂಕ್ವಿಲೈಸರ್ ಅಂದ್ರೆ ಏನು? ಅಗೇನ್ ಸಂಹೌ ಹ್ಯಾಲೋಸಿನೇಷನ್ ಸ್ವಲ್ಪ ಕೆಳಗಿನ ಒಂದು ಸ್ಟೇಜ್ ಅಂತ ಹೇಳ್ತೀವಿ. ಟ್ರ್ಯಾಂಕ್ವಿಲೈಸರ್ ಅಂದ್ರೆ ಏನು? ಸ್ವಲ್ಪ ಪೇನ್ ಅನ್ನ ಕಡಿಮೆ ಮಾಡುವಂತ ಸ್ಟೇಜ್ ಅಂತ ಹೇಳ್ಬೋದು. ಹಾಗಾಗಿ ಈ ಆಪ್ಷನ್ಸ್ ನಾವು ಕರೆಕ್ಟ್ ಆಗಿ ನೋಡೋದಕ್ಕೆ somehow informations are here. ನಾರ್ಕೋಟಿಕ್ಸ್. ನಾರ್ಕೋಟಿಕ್ಸ್ ಅಲ್ಲಿ ಏನೇನ್ ಬರುತ್ತೆ? ಓಪಿಯಂ ಬರುತ್ತೆ, ಮಾರ್ಫೈನ್ ಬರುತ್ತೆ, ಹೆರೋಯಿನ್ ಬರುತ್ತೆ. ಅಂಡ್ ದೆನ್ ರಿಪ್ರೆಸೆಂಟ್ ಅಲ್ಲಿ ಬಾರ್ಬಿಟುರೇಟ್ ಅಂಡ್ ಟ್ರ್ಯಾಂಕ್ವಿಲೈಸರ್. ಅಂಡ್ ಸ್ಟಿಮ್ಯುಲೆಂಟ್ಸ್ ಅಲ್ಲಿ ಆಂಫಿಟಮೈನ್ ಅಂಡ್ ಕೋಕೇನ್. ಅಂಡ್ ಹ್ಯಾಲೋಸಿನೋಜನ್ ಅಲ್ಲಿ LSD, ಚಾರಾ, ಗಾಂಜಾ ಅಂಡ್ ಮೆಸ್ಕ್ಯಾಲೈನ್ ಅಂತ ಹೇಳಿ ಬರುವಂತ ಒಂದಷ್ಟು ಕಂಪೋನೆಂಟ್ಸ್. ಹಾಗಾಗಿ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಆಗಿ ಪ್ರಾಪರ್ ಆಗಿರುವಂತದ್ದು ಸಿಗುತ್ತೆ? ಆನ್ಸರ್ ಮಾಡ್ತೀರಾ? ಭಾಂಗನ ಆನಾಲಜಿಸ್ ಅಂದ್ರೆ ಪೇನ್ ಕಿಲ್ಲರ್ ಆಗಿ ಏನ್ ಯೂಸ್ ಮಾಡೋದಿಲ್ಲ. ಕೋಕೇನ್. ಕೋಕೇನ್ ಅನ್ನ ಹಿಪ್ನೋಟಿಸಮ್ ಮಾಡೋದಕ್ಕೂ ಕೂಡ ಯೂಸ್ ಮಾಡೋದಿಲ್ಲ, ಜೊತೆಗೆ ಪೇನ್ ಕಿಲ್ಲರ್ ತರನು ಕೂಡ ಯೂಸ್ ಮಾಡ್ಕೊಳ್ಳೋದಿಲ್ಲ. ಅಂಡ್ ಮಾರ್ಫೈನ್. ಮಾರ್ಫೈನ್ ಎಲ್ಲಿದೆ ಇಲ್ಲಿ? ನಾರ್ಕೋಟಿಕ್ಸ್. ಇದು ಕೂಡ ಆಕ್ಚುಲ್ ಆಗಿ ನಾರ್ಕೋಟಿಕ್ಗೆ ಬರ್ಬೇಕಾಗಿತ್ತು, ಆದ್ರೆ ಇದನ್ನ ಹ್ಯಾಲೋಸಿನೋಜನ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡಿರೋದು. ಹಾಗಾಗಿ ಎಸ್, ವೆರಿ ಗುಡ್. Who are giving answer? Yes, D. The proper answer is D. Barbiturate and then the combination, proper combination is tranquilizer. Okay, na? So this is a thing you have to be very clear. ಇಲ್ಲೇನಾಗುತ್ತೆ, ನೀವು ಒಂದ್ ಕಡೆಗೆ ನೀಟಾಗಿ ಚಾರ್ಟ್ ಮಾಡ್ಕೊಳ್ಳಿ, ಯಾವುದು ಕಂಪೋನೆಂಟ್ ಇದೆ ಅದ್ರ ಎದುರುಗಡೆಗೆ ಅದರ ಫೀಚರ್ಸ್, ಇದನ್ನ ತಗೊಂಡಾಗ ಈ ತರ ಎಫೆಕ್ಟ್ ಆಗುತ್ತೆ. ಎಫೆಕ್ಟ್ ಅನ್ನ ಒಂದು ಕಾಲಮ್ ಅಲ್ಲಿ ಬರ್ಕೊಳ್ಬೇಕು. ಕಂಪೋನೆಂಟ್ ಯಾವುದು ಅಂಡ್ ದೆನ್ ಎಫೆಕ್ಟ್ಸ್, ಇದ್ರ ಮೇಲೆನೆ MCQs ಬರ್ತಾ ಹೋಗುತ್ತೆ. OPM ಅಂದ್ರೆ ಇದನ್ನ ತಗೊಂಡಾಗ ಯಾವ ತರ ಎಫೆಕ್ಟ್ ಆಗುತ್ತೆ, ಬ್ರೈನಿಗೆ ಎಫೆಕ್ಟ್ ಆಗುತ್ತಾ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಆಗುತ್ತಾ, ಹ್ಯಾಲೋಸಿನ್ ಕ್ರಿಯೇಷನ್ ಆಗುತ್ತಾ, ಇದರಲ್ಲಿ ಎಫೆಕ್ಟ್ಸ್ ಅಲ್ಲಿ ಒನ್ ಬೈ ಒನ್ ಏನು ಒಂದು ಟೇಬಲ್ ಅಲ್ಲಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟೈಪ್ ಕೋಕೇನ್ ತಗೊಂಡಾದಾಗ ಏನಾಗುತ್ತೆ, ಹಾರ್ಟ್ ಬೀಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಈ ತರದ್ದೆಲ್ಲ ನೀವು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ ವೈಸ್ ಮಾಡ್ತಾ ಹೋದಾಗ ನಿಮ್ಗೆ ಎಲ್ಲೂ ಕನ್ಫ್ಯೂಷನ್ ಆಗೋದಿಲ್ಲ. ಮತ್ತೆ ಈ ತರ ಟ್ರಿಕ್ಕಿ ಆಗೇನೆ ಏನ್ ಮಾಡ್ತಾರೆ,
CET-ಲಿ ಆ್ಯಂಡ್ ದೆನ್ ಬೋರ್ಡ್ ಎಕ್ಸಾಮ್ ಫಸ್ಟ್ 10 ಮಾರ್ಕ್ಸ್ ಏನಿದೆಯಲ್ಲ ಅದರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಈ ತರ ಯೂಸ್ ಕರೆಕ್ಟಾಗಿ ಬಾಕ್ಸ್ ಅಲ್ಲಿ ನೀವು ಬರೆದಿಟ್ಕೊಂಡ್ರೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ವಿಚ್ ಒನ್ ಆನ್ಸರ್, ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಯಾವುದು ಕರೆಕ್ಟ್ ಆಗಿರೋ ಮ್ಯಾಚ್ ಯಾವುದು? ಟ್ರ್ಯಾಂಕ್ವಿಲೈಸ್. ಓಕೆ, ಎನಿ ಡೌಟ್ಸ್? Any doubts, dear students? If yes, please pen down here. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ರೈಟ್ ಡೌನ್ ಮಾಡಿ, ಅಥವಾ ಓದಿದ್ಮೇಲೆ ಗೊತ್ತಾಗುತ್ತೆ ಅನ್ನೋ ಏನಾದ್ರು ಸಿಚುವೇಶನ್ ಇದ್ರೆ ಅಫ್ಕೋರ್ಸ್ ಈ ಚಾಪ್ಟರ್ ನಾಳೆಗೂ ಒಂದಿನ ಕಂಟಿನ್ಯೂ ಆಗುತ್ತೆ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಇನ್ ಚಾಟ್ ಬಾಕ್ಸ್ ಇನ್ ಅರ್ಲಿ ಸ್ಲೈಡ್ಸ್. ನೀವು ನಾಳೆ ಬರ್ತಿದ್ದ ಹಾಗೇನೆ ನೀವು ಅದನ್ನ ಕೂಡ ಪೆನ್ ಡೌನ್ ಮಾಡ್ಬೋದು. ಓಕೆ, ಸೊ ಬಟ್ ಯು ಹ್ಯಾವ್ ಟು ಬಿ ವೆರಿ ಕನ್ಸಿಸ್ಟೆಂಟ್ ಆಗಿ ಇದನ್ನ ನೀವು ಪ್ರಾಪರ್ ಆಗಿ ಓದ್ತಾ ಹೋದಾಗ ತುಂಬಾ ಈಸಿ ಆಗುತ್ತೆ. ಹಿಂದಿನ ದಿನ ಓದಿದ್ರೆ ಮಾತ್ರ ಚೆನ್ನಾಗಿ ಹೊಡ್ತಾ ಬೀಳುತ್ತೆ, ಯಾಕೆ ನೆನಪಿರೋದಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ active involvement. Thank you. Yes.